शरणनाम कुलपति नाम प्रबोध गुरुबाला पीर केवल नाम मूल नाम सुरत संदेहि नामात्क नाम पाक नाम प्रकट नाम धीरज नाम उग्र नाम दया नाम साहिब ग्रंथमुनि नाम साहेब पंश्री हजूर प्रकाशमणि नाम साहेब पंश्री हजूर उदित नाम साहेब पंश्री हजूर मुकुंदमणि नाम साहेब पंश्री हजूर अर्ध नाम साहेब पंश्री धर्माधिकारी साहेब की दया चार गुरुवंश की दया सर्व संत महंत की दया सोदिकते महाकुंभ मेಳ ನಡೀತಾ ಇದೆ. ಎಲ್ಲರೂ ಟಿ ವಿಯಲ್ಲಿ ನೋಡ್ತಾ ಇರ್ತೀರಾ ಅಥವಾ ನ್ಯೂಸ್ ಪೇಪರು ಇದರಲ್ಲಿ ಸುದ್ದಿ ಸಮಾಚಾರಗಳಲ್ಲಿ ನಮಗೆ ಅರಿವಾಗ್ತಾ ಇದೆ. ಮಹಾಕುಂಭದಲ್ಲಿ ಸಹ ನಮ್ಮ ಕಬೀರ್ ಪಂಥದ ಚಾವಣಿ ಇದೆ. ಸುಮಾರು ನಮ್ಮ ಸ್ನೇಹಿತರೆಲ್ಲ ಹೊರಟಿದ್ರು. ಅಲ್ಲಿ ಬಹಳಷ್ಟು ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ಕೂಡ ಒಂದು ಸ್ನಾನ ಮಾಡ್ತಾ ಇದ್ದಾರೆ. ನಾಳೆ ಮಾಘ ಪಂಚಮಿ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಈ ಮಾಘ ಪಂಚಮಿ ಇದು ಮಾಘ ಮಾಸದ ಪಂಚಮಿ ಅಂದರೆ ಭಾಳ ಇದು ನೆನೆಸ್ಕೋಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದು. ನಮ್ಮ ತಂದೆಯವರ ತಾಯಿ ಅಂದರೆ ಅಜ್ಜಿ, ನಮಗೆ ಅಜ್ಜಿ ಆಗಬೇಕಾಗಿರೋರು ಅವತ್ತೇ ಆ ದಿನ ತಮ್ಮ ಒಂದು ಮೋಕ್ಷ ಸ್ಥಾನ ಪಡ್ಕೊಳ್ತಕ್ಕಂಥದ್ದಾಗಿತ್ತು. ಅದು ಏನಕ್ಕೆ ಅಷ್ಟು ಶ್ರೇಷ್ಠ ಅಂತಂದರೆ ನೋಡಿ, ನರಿಯರು ತಗೊಳ್ತಾ ಸಾವನ್ನಪ್ಪಿರ್ತಕ್ಕಂಥವ್ರವರು ಅಂತ ನಮ್ಮ ತಂದೆಯವರು ಯಾವಾಗಲೂ ನೆನೆಸ್ಕೋತಾ ಇದ್ರು. ಅದರಿಂದ ಇಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಕುಂಭಮೇಳಕ್ಕೆ ಹೋಗೋಕ್ಕಾಗಲಿಲ್ಲ. 144 ವರ್ಷಗಳು ಮಹಾಕುಂಭ ಅಂತ ಹೇಳಿ ದುಃಖ ಮಾಡ್ಕೊತಾ ಇದ್ದೀರಾ. ಅದಕ್ಕೆ ಕಬೀರ್ ಸಾಹೇಬರು ಹೇಳ್ತಾರೆ, ಜ್ಞಾನ ಗಂಗಾ ಮೇ ನಹಾಲೋ ಪ್ಯಾರೆ ಮನ್ ಅಂತಾರೆ. ಜ್ಞಾನ ಗಂಗೆಯಲ್ಲಿ ಮಿಂದು ಎದ್ದೇಳ್ಬೇಕಂತೆ. ಅಲ್ಲಿ ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗೋದಲ್ಲ, ಜ್ಞಾನ ಗಂಗೆಯಲ್ಲಿ ಮಿಂದು ಹೇಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಕಬೀರ್ ಸಾಹೇಬ್. ಅದರಿಂದ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡೋದು ಬಿಟ್ಬಿಟ್ಟು ನಾವು ಅಲ್ಲಿ ಹೋಗಿ ಆ ಥಂಡಿ ಚಳಿನಲ್ಲಿ ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ, ನುಗ್ಲು ಎಷ್ಟೋ ಜನಕ್ಕೆ ಊಟ ಸಿಗಲಿಲ್ಲ ಅಂತ ಕೂಡ ಪಾಪ ತೊಂದರೆ ಕೊಡ್ತಾ ಇದ್ರು. ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಹೇಳಿಲ್ಲ. ಸರ್ಕಾರ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರು ಬಹಳ ಮುತುವರ್ಜಿ ವಹಿಸಿ ಅಷ್ಟು ಕೋಟಿ ಜನಗಳು ಬಂದರೂ ಕೂಡ ಆಗಲಿ ಅಂತ ಹೇಳಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಿತ್ತು. ಆದರೂ ಸಹ ಜ್ಞಾನ ಗಂಗಾಮೆ ನಹಾಲೋ ಪ್ಯಾರೆ ಮನ್ ಅಂತಾರೆ ಕಬೀರ್ ಸಾಹೇಬ್. ಜ್ಞಾನ ಗಂಗೆಯಲ್ಲಿ ನಿಂತಿದ್ರೆ ನಮಗೆ ಮೋಕ್ಷ ಸಿಗ್ತಕ್ಕಂಥದ್ದಾಗಿದೆ. ಬರೀ ನೀರಲ್ಲಿ ನಿಂತಿದ್ರೆ ಜ್ಞಾನ ಅಂತಕ್ಕಂಥದ್ದು ನಮಗೆ ಪ್ರಾಪ್ತವಾಗಲ್ಲ. ಮೈಯಲ್ಲಿ ಇರ್ತಕ್ಕಂಥ ಕೊಳೆ ಮಾತ್ರ ತೊಳ್ಕೋಬೋದು ಅಷ್ಟೇ. ಆದ್ದರಿಂದ ಪಾಪ ಪುಣ್ಯ ಅದು ನೀರಿನಲ್ಲಿ ಹದ್ದಿದ್ರೆ ಹೋಗೋಂಗಿದ್ದಿದ್ರೆ ಎಷ್ಟೋ ಪ್ರಾಣಿಗಳು ಅದರಲ್ಲೇ ಇದೆ. ಅದನ್ನೇ ಹೇಳೋದು, ಮೀನು ಕೂಡ ಎಷ್ಟೋ ವರ್ಷಗಳಿಂದ ಪಾಪ ಅದು ನೀರಿನಲ್ಲೇ ಇದೆ, ಗಂಗೆನಲ್ಲೇ ಇದೆ, ಅದಕ್ಕೆ ಯಾಕೆ ಪಾಪ ಕಳೆದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಕಬೀರ್ ಸಾಹೇಬ್. ಅದರಿಂದ ಇವತ್ತು ಒಂದು ಸ್ವಲ್ಪ ಜೀವನ್ ಕಿ ಮಹಿಮಾ, ಜೀವನದ ಮಹಿಮೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಾಕಿಗಳಿದೆ ಕಬೀರ್ ಸಾಹೇಬ್. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನೋಡೋಣ. ಜೀವನ್ ಮೇ ಮರ್ನಾ ಭಲ ಜೋ ಮರಿ ಜಾನೆ ಕೋಯ್, ಮರ್ನಾ ಪೆಹಿಲೆ ಜೋ ಮರೆ ಅಜಯ್ ಅಮರ್ ಸೋಹೋಯ್ ಅಂತಾರೆ. ಜೀತೆ ಜಿ ಹಿ ಮರ್ನಾ ಅಚ್ಚಾ ಹೈ, ಯದಿ ಕೋಯಿ ಮರ್ನಾ ಜಾನೆ ತೋ ಮರ್ನೆ ಕೆ ಪೆಹಲೆ ಹಿ जो मर लेते हैं वह अजर अमर ही हो जाता है. शरीर रहते रहते जिसके समस्त अहंकार समाप्त हो गया, वे वासना विजयी ही जीवन मुक्त होते हैं ಅಂತ ಹೇಳ್ತಾರೆ. ಅಂದರೆ ಜೀವನದ ಒಂದು ಪಾಠ ಕಲಿಬೇಕು ಅಂತಂದರೆ ಸತ್ತವರು ಸತ್ತು ಮಾಡ್ತಾರ? ಸತ್ತವ್ರನ್ನ ಸಮಾಧಿ ಮಾಡಿಬಿಡ್ತೀವಿ ತಗೊಂಡೋಗಿ, ಸತ್ತವ್ರನ್ನ ಸಮಾಧಿ ಮಾಡೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸತ್ತವ್ರ ಬಗ್ಗೆ ನಮಗೆ ಅನುಭವ ಇದ್ದರೆ ಅದಕ್ಕಿಂತ ನಮಗೆ ಬೇರೆ ಪಾಠ ಕಲಿಯೋದು ಬೇಕಾಗಿಲ್ಲ.
ಜೀವನದ ಒಂದು ಮುಕ್ತಿ ಕಲಿಬೇಕು ಅಂತಂದರೆ ಮರನೇ ಸೆ ಪೆಹಲೆ ಈ ಮರ್ಲೇತಾ ಹೇ, ಅಂದರೆ ಸಾಯೋದಕ್ಕೆ ಮೊದಲೇ ಸತ್ತೋದ್ರೆ ಅಂತ ಅರ್ಥ. ಸಾಯೋದಕ್ಕೆ ಮೊದಲೇ ಸತ್ತೋದ್ರು ಅಂದರೆ ಏನರ್ಥ ಅಂದರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ದುಃಖನ ಹೇಳ್ಕೊತಾರೆ. ಯಾವುದಾದ್ರು ನಿಮ್ಮ ಸಮಾಧಿಗಳ ಹತ್ರ ಎಲ್ಲರೂ ಹೋದರೆ ಸತ್ತಿರೋರು ಯಾರಾದರೂ ಸದ್ದು ಮಾಡ್ತಾರ ಅಥವಾ ಏನಾದ್ರು ಕಷ್ಟ ಸುಖಗಳು ಹೇಳ್ಕೊಳ್ತಾರ, ಯಾರೇನೂ ಬಾಯಿ ಬಿಡೋದಿಲ್ಲ. ಅದೇ ಥರ ನಾವು ಪ್ರಪಂಚ ನೋಡ್ತಾ ಇರ್ತೀವಿ, ನೀನು ತಪ್ಪು ಮಾಡಿದೆ ಅಂತ ಹೇಳೋದೇ ತಪ್ಪು, ದೊಡ್ಡ ತಪ್ಪೀಗ. ಅವನು ಕೊಡಬಾರ್ದು ಕಷ್ಟಗಳು ಕೊಟ್ಬಿಡ್ತಾರೆ. ಆದ್ದರಿಂದ ಸತ್ತವನಂಗೆ ನಾವು ಜೀವಿಸಿದ್ರೆ ಅದನ್ನು ಹೇಳ್ತಾರೆ ನೋಡಿ, ಜಿಸ್ಕೆ ಸಮಸ್ತ ಅಹಂಕಾರ ಸಮಾಪ್ತ ಹೋಗಯೇ. ಅಹಂಕಾರ ಅನ್ನೋದೇ ಇಲ್ಲ ಅಲ್ಲಿ, ಸತ್ತಂಗಿದ್ರೆ ಅಂತ. ಅದು ಆ ರೀತಿಯಾಗಿದ್ದರೆ ಹೋಗೇ ವೇ ವಾಸನಾ ವಿಜಯೀ ಜೀವನ್ ಮುಕ್ತ ಹೋತೆ ಹೇ. ಆ ರೀತಿ ನಾವು ಜೀವನ್ ಮುಕ್ತರಾಗೋದ್ರಲ್ಲಿ ಬೇರೆ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಮೇ जानू मन मरी गया मरी के हुआ भूत मुझे पीछे उठी लगा ऐसा मेरा भूत. ಅಂದರೆ भूलवश मैंने जाना था कि मेरा मन भर गया परंतु वह तो मरकर प्रेत हुआ, मरने के बाद भी उठकर मेरे पीछे लग पड़ा, ऐसी यह मेरा मन बालक की तरह है. ಅಂದರೆ ನೋಡಿ ಎಷ್ಟು ಅರ್ಥ ಇದೆ ಇಲ್ಲಿ. ಮೇ ಜಾನು ಮನ್ ಮರಿ ಗಯ ಅಂದರೆ ನನಗನ್ಸುತ್ತೆ ಶರೀರ ಸಾಯೋದ್ರಕ್ಕಿಂತ ಮನಸ್ಸು ಸತ್ತರೆ ನಮಗೆ ಎಷ್ಟೆಲ್ಲ ಅನುಕೂಲಗಳಿದೆ ನೋಡಿ. ಪರಂತು ವಹಾತೋ ಮರ್ಕರ್ ಪ್ರೇತ್ ಹುವ. ಮನಸ್ಸು ಅಂದರೆ ಶರೀರ, ಮನಸ್ಸು ಸತ್ರು ಕೂಡ ಏನೋ ಪ್ರೇತವಾಗಿ ನಮ್ಮನ್ನು ಕಾಡ್ತಾ ಇದೆಯಂತೆ, ಪ್ರೇತವಾಗಿ ಕಾಡ್ತಾ ಇದೆ. ಮರ್ಕರ್ವಿ ಅಂದರೆ ಸತ್ತಾಗಲೂ ಮನಸ್ಸು ಪ್ರೇತವಾಗಿ ನಮ್ಮನ್ನು ಕಾಡೋ ರೀತಿ. ಇವಾಗ ನಾನು ಮನಸ್ಸು ಇಟ್ಕೊಂಡಿದ್ದೀನಿ, ನನ್ನ ಮನಸ್ಸು ನಿಲ್ಲೋ ಜಾಗದಲ್ಲಿ ನಿಂತಿದೆಯಾ? ಇಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇದೆ ಮನಸ್ಸು. ಅಂದರೆ ಭೂತದ ಥರ ಅದು ಕಾಡ್ತಾ ಇದೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡು ಪ್ರೇತಾದಿಗಳ ಥರ ನಮಗೆ ಹಿಂಸೆ ಕೊಡ್ತಾ ಇದೆ. ಸುಖಕರವಾಗಿರ್ತಕ್ಕಂಥ ಒಂದು ನಾವು ಮನಸ್ಸು ವಾಸ ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ. ದುಃಖ ದುಃಖ ದುಃಖ. ಮೊನ್ನೆ ನೋಡಿದ್ರೆ 8 ಕೋಟಿ ಜನ 10 ಕೋಟಿ ಜನ ಹೋಗಿದ್ದಾರೆ ಸಂಗಮಕ್ಕೆ. ಪಾಪ ಅಲ್ಲಿ ನೋಡಿ ಬ್ಯಾರಿಕೇಡನ್ನು ಒದ್ದು ಮಾಡಿ ತಳ್ಳಾಟ ಮಾಡಿ ಪಾಪ ಸುಮಾರು ಜನ ಸತ್ತಿದ್ದಾರೆ, ಎಣಿಕೆ ಇಲ್ಲ. 30-40 ಜನ ಅಂತಾರೆ, ಗಾಯಾಳುಗಳು ಅಂತಾರೆ. ಇದೆಲ್ಲ ಆಗಿದ್ದೆ ಅದಕ್ಕೋಸ್ಕರ ಮನಸ್ಸು ವಿಕಾರವಾಗಿರ್ತಕ್ಕಂಥದ್ದಾಗಿದ್ದರಿಂದಾನೆ. ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಅದೇ ಸ್ಥಳಕ್ಕೆ ಹೋಗ್ತಾರೆ. ತ್ರಿವೇಣಿ ಸಂಗಮ ಅಂತಂದರೆ 3 ನದಿಗಳ ಜೋಡಣೆ ಆಗ್ತಕ್ಕಂಥದ್ದು. ಯಮುನಾ, ಗಂಗಾ, ಸರಸ್ವತಿ. ಯಮುನಾ, ಗಂಗಾ, ಸರಸ್ವತಿ 3 ತ್ರಿವೇಣಿ ಸಂಗಮ. ಅಲ್ಲೇ ಸ್ನಾನ ಮಾಡಬೇಕು ನಾವು ಅಂತ ಹೋದರೆ ಜನ ಆಗತ್ತೆ. ಸ್ಥಳಕ್ಕೆ ಹೋಗಿದ್ದೀವಿ, ಎಲ್ಲೋ ಒಂದು ಕಡೆ ನಾವು ಮುಳುಗಿದ್ರೆ ಆಯ್ತಲ್ಲ ಅನ್ನೋದು ಮನುಷ್ಯನಿಗೆ ಬಂದಿಲ್ಲ. ಅಲ್ಲಿ ಹಾಕಿದ್ದಿದ್ದು ಬ್ಯಾರಿಕೇಡ್ ಅದನ್ನೆಲ್ಲ ಒಡೆದು ಮುಂದೆ ನುಗ್ಗಿ ಅಪಾಯಕ್ಕೆ ಒಡ್ಡಿತು ಮನಸ್ಸು. ಅದರಿಂದ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತಕ್ಕಂಥದ್ದು ಇಲ್ಲಿ ಸೂಚಿತವಾಗಿದೆ. ಭಕ್ತ ಮರೆ ಕ್ಯಾ ರೋಹಿಯೇ ಜೋ ಅಪನೆ ಘರ್ ಜಾಯ್ ರೋಹಿಯೇ ಸಾಕಟ್ ಬಪೂರೆ ಹಾಟೋ ಹಾಟ್ बिकाए. ಅಂದರೆ जिसने अपने कल्याण रूपी अविनाशी घर को प्राप्त कर लिया, ऐसा संत भक्त के शरीर छोड़ने पर क्यों रोते हैं? बेचारे अभक्त अज्ञानियों के मरने पर रो, जो मरकर 84 लाख
योनियों के बाजार में बिकने जा रहे हैं. ಯಾವುದಾದ್ರೂ ಒಬ್ಬ ವ್ಯಕ್ತಿ जिसने अपने कल्याण रूपी अविनाशी घर को प्राप्त कर लिया. ಅವಿನಾಶಿ ಅಂತಂದರೆ ವಿನಾಶವಾಗದೇ ಇರ್ತಕ್ಕಂಥ ಒಂದು ಮನೆಯನ್ನು ಸೇರ್ಕೊಳ್ತಾನೋ ಅಂಥವ್ನು ಸತ್ತಾಗ ನೀವೆಲ್ಲ ಯಾಕೆ ಅಳಬೇಕು, ಸಂತೋಷ ಪಡಬೇಕಾಗ್ತದೆ. ನೀವು ಯಾವಾಗ ಅಳಬೇಕು ಅಂತಂದರೆ ಅಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಾಗ ಅವನು 84 ಲಕ್ಷ ಯೋನಿಗಳಲ್ಲಿ ಮತ್ತೆ ಹುಟ್ಟು ಬರಬೇಕಲ್ಲ, ಆ ಸಂಕಟ ನೋಡಿ ಆಡಬೇಕು ನೀವು ಅಷ್ಟೇ. ಜ್ಞಾನಿ ಪುರುಷ ಸತ್ತರೆ ಮಾತ್ರ ಅವನು ಅವಿನಾಶಿ ಆಗ್ತಾನೆ, ಅಂದರೆ ವಿನಾಶರಹಿತವಾಗಿರ್ತಕ್ಕಂಥ ಮನೆನ ಸೇರ್ಕೊಳ್ತಾ ಇದ್ದಾನೆ. ಆದ್ದರಿಂದ ಅಲ್ಲಿ ನೀವು ಅಳ್ತಕ್ಕಂಥದ್ದು ಆಗಬಾರ್ದು, ಸಂತೋಷವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ शब्द विचारी जो चले गुरुमुख होई निहाल काम क्रोध व्यापय नहीं कबू न ग्रासे काल. गुरुमुख शब्दों का विचार करे जो आचरण करता है वह कृतार्थ हो जाता है, उसको काम क्रोध नहीं सताते और वह कभी मन कल्पनाओं में मुख में नहीं पड़ता. ಆದರೆ ಗುರುಮುಖ್ ಶಬ್ದೋಂ ಕಾ ವಿಚಾರ, ಗುರುಮುಖದಿಂದ ಗುರುಗಳ ಬಳಿ ನಾವು ವಿಚಾರನ ಪ್ರಾಪ್ತಿ ಮಾಡಿಕೊಂಡ್ರೆ ಆಚರಣೆ ಕರ್ತಾ ಹೇ, ಬರೀ ಕೇಳೋದಲ್ಲ ಅದನ್ನು ಆಚರಣೆ ಮಾಡಿದ್ರೆ ವಹ ಕೃತಾರ್ಥ ಹೋ ಜಾತಾ ಹೇ, ಅವರು ಕೃತಾರ್ಥರಾಗ್ತಾರೆ. ಮತ್ತು ಉಸ್ಕೋ ಕಾಮ ಕ್ರೋಧ ನಹಿ ಸತಾತೆ ಔರ್ ವಹ ಕಭಿ ಮನ್ ಕಲ್ಪನಾ ಹೋಂಗೆ ಮುಖ್ಯ ನಹಿ ಪಡ್ತಾ. ಈ ಕಲ್ಪನೆಗಳಲ್ಲಿ ಅವರು ಯಾವಾಗಲೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇವತ್ತು ನೀವು ಎಷ್ಟೊಂದು ವಿಚಾರಗಳು ಕುಂಭಮೇಳದ್ದು ಹೇಳಬೇಕು ಅನಿಸುತ್ತೆ. IIT ಗ್ರ್ಯಾಜುಯೇಟ್ಸ್ ತಾವು ಎಷ್ಟು ಓದಿರ್ಬೋದು, ಎಷ್ಟು ಅರ್ಥ ಮಾಡ್ಕೊಂಡಿರ್ಬೋದು, ಎಷ್ಟು ಪುಸ್ತಕಗಳನ್ನ ಓದಿ ಎಷ್ಟು ಜ್ಞಾನ ಪಡೆದು ರ್ಯಾಂಕ್ ಪಡೆದು ಆ ಒಂದು ಕಸರತ್ತಿನಿಂದ ಅವರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿರ್ತಾರೆ. ಅಂಥ ವ್ಯಕ್ತಿಗಳು ಆ ಸ್ಥಾನವನ್ನು ಬಿಟ್ಬಿಟ್ಟು ಮೋಕ್ಷದ ದಾರಿ ಹುಡುಕೊಂಡು ಕುಂಭಮೇಳಕ್ಕೆ ಬಂದಿದ್ದಾರೆ. ಸಾಧುಗಳಾಗಿ, ಸನ್ಯಾಸಿಗಳಾಗಿ, ನಾಗ ಸಾಧುಗಳಾಗಿ ತಮ್ಮನ್ನು ತಾವೇ ಪರಿವರ್ತನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಬಂತೋ ಇಲ್ವೋ ನೋಡ್ತಾ ಇದ್ದೀರಾ, ಸುಳ್ಳಲ್ಲ. ಅವರೆಲ್ಲ ಜನಗಳು ಮಾತಾಡಿಸಿದ್ದಾರೆ, ಯೂಟ್ಯೂಬರ್ಸ್ ಅವ್ರ ಬಗ್ಗೆ ಬಹಳಷ್ಟು ವಿಚಾರಗಳು ಸಂಗ್ರಹಣೆ ಮಾಡಿದ್ದಾರೆ, ಎಷ್ಟೆಷ್ಟೋ ಓದಿರೋ ಅಲ್ಲದೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದಾರೆ ಈ ವಿಚಾರನ ತಿಳ್ಕೊಳ್ಳಿಕ್ಕೆ. ಕಬೀರ್ ಸಾಹೇಬರು ಕೂಡ ಇದು ಸನಾತನ ಧರ್ಮ ಅಂತೇಳಿ, ಸನಾತನ ಅಂದರೆ ಏನು, ಆ ಕಾಲದಿಂದ ಆದಿ ಅಂತ ಕಬೀರ್ ಸಾಹೇಬ್. ಆದಿ ಅಂದರೆ ಮೊದಲು ಅದೇ ಅನ್ನೋದು ಸತ್ಯಪುರುಷ ಇದ್ದಿದ್ದು, ಅಲ್ಲಿಂದ ಪ್ರಾರಂಭ ಆಗಿದ್ದು ಅಂತ ಕಬೀರ್ ಸಾಹೇಬರು ಸನಾತನ ಅನ್ನೋದಕ್ಕೆ ಹೇಳ್ತಾರೆ. ಈ ವಿಚಾರವನ್ನೇ ತೆಗೆದುಕೊಂಡು ಬಂದು ಮುಂದೆ ನಡೆಸ್ತಾ ಎಷ್ಟು ಜನ ನೋಡಿ ಈ ಒಂದು ಇದರಲ್ಲಿ ಸಿಕ್ಕಾಕೊಳ್ತಾರೆ. ಸನಾತನ ಧರ್ಮ ಅಂತಕ್ಕಂಥದ್ದೇ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದ್ರು. ಅದಕ್ಕಿಂತ ಶ್ರೇಷ್ಠವಾದ ಒಂದು ವಿಚಾರನ ಕಬೀರ್ ಸಾಹೇಬರು ನಮಗೆ ಪ್ರಸ್ತುತಪಡಿಸಿದ್ದಾರೆ. ಈ ವಿಚಾರನ ಇನ್ನೂ ಅಂದರೆ ಹೆಂಗೆ ಅಂದರೆ ಅಕ್ಕಿ ಹಿಟ್ಟು ತಗೊಂಡು ಜರಡಿ ಮಾಡ್ತಿರಲ್ಲ, ಅದರಲ್ಲೂ ನುಚ್ಚು ಸಿಗುತ್ತೆ ತಾನೆ. ಅಂದರೆ ನುಣ್ಣಗಿರುತ್ತೆ ಹಿಟ್ಟು, ಜರಡಿ ಮಾಡಿ ಏನು ಸಿಗುತ್ತೆ ಅದನ್ನು ಕಬೀರ್ ಸಾಹೇಬರು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೃತಕರಂಗೆ ಅಂದರೆ ಸತ್ತಿರ್ತಕ್ಕಂಥ ಶರೀರಕ್ಕೆ ಏನಿದೆಯೋ ಆ ಮನಸ್ಸು ಪ್ರತಿಯೊಬ್ಬರಲ್ಲೂ ಇದ್ದರೆ ಆವಾಗ ಏನಾಗುತ್ತೆ ಅಂತಂದರೆ ಯಾವ ಸಂಕಟನೂ ಇರಲ್ಲ. ಅದನ್ನು ಕಬೀರ್ ಸಾಹೇಬರು ಜೀವನದ ಉಪಾಯಗಳು ಹೇಳ್ಕೊಡ್ತಾ ಇರೋದು. ಆದ್ದರಿಂದ ಜಬ್ ಲಗಾ ಆಶಾ ಶರೀರ್ ಕಿ
मृतक हुआ न जाए, काया माया मन तजय, छोड़े रहा बजाय। जब तक शरीर की आशा और आसक्ति है तब तक कोई मन को मिटा नहीं सकता। इसलिए शरीर का मोह और मन की वासना को मिटाकर सत्संग रूपी मैदान में विराजमान चाहिए, ವಿರಾಜನಾ ಚಾಯಿ. ಆದ್ದರಿಂದ ಎಲ್ಲಿವರೆಗೂ ಈ ಶರೀರ ನಮ್ಮಲ್ಲಿ ಇರುತ್ತೋ, ಶರೀರ ಕಿ ಆಶಾ और ಆಸಕ್ತಿ है, ಆಸೆ ಮತ್ತು ಆಸಕ್ತಿ ಎಲ್ಲಿವರೆಗೂ ಇರುತ್ತೋ ತಬ್ ತಕ್ ಕೋಯಿ ಮನ್ ಕೋ ಮಿಟಾ ನಹಿ ಸಕ್ತಾ, ಅದರವರೆಗೂ ಯಾರು ಮನಸ್ಸನ್ನು मिटा नहीं सकता। इसलिए शरीर का मोह और मन का वासना को मिटाकर, ಆದ್ದರಿಂದಲೇ ಶರೀರದ ಒಂದು ಮೋಹ ಮತ್ತು ಮನಸ್ಸಿನ ವಾಸನೆ ತಿರ್ಸೋವರೆಗೂ ನೀವು ಯಾವುದೇ ಒಂದು ಸತ್ಸಂಗ ರೂಪಿ ಮೈದಾನ ಮೇ ಕೂತ್ಕೊಂಡು ಕೇಳಲಿಕ್ಕೆ ಮನಸ್ಸು ಆಗಲ್ಲ, ಒಪ್ಪಲ್ಲ. ಮನಸ್ಸು ಮಾಡಬೇಕು, ನಾವು ಕೂತ್ಕೋಬೇಕು, ಸತ್ಸಂಗದಲ್ಲಿ ವಿರಾಜಮಾನವಾಗಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ಒಂದು ಮೋಕ್ಷದ ಹಾದಿ ಪ್ರಾಪ್ತಿಯಾಗುತ್ತೆ. ಮನ್ ಕೋ ಮಿರ್ತಕ್ ದೇಕಿ ಕೆ ಮತಿ ಮಾನೆ ವಿಶ್ವಾಸ್ ಸಾಧುತಃ ಲೋ ಬಯಾ ಕರೆ ಜೋ ಲೋ ಪಿಂಜರಾ ಸಾಸ್. ಮನ್ಕೆ ಮೃತಕ್ ಅಂದರೆ ಶಾಂತವಾಗಿರ್ತಕ್ಕಂಥ, ಮನ್ ಕೋ ಮೃತಕ್ ದೇಖ್ ಕರ್ ಯಹ ವಿಶ್ವಾಸ ನಾ ಕರೋ ಕಿ ವಹ ಅಬ್ ದೋಖಾ ನಹಿ ದೇಗಾ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮನ್ ಕೋ ಮೃತಕ್, ಶಾಂತವಾಗಿದೆ ಮನಸ್ಸು. ಮೃತಕ್ ಅಂದರೆ ಸತ್ತೋಗಿದೆ ಮನಸ್ಸು ಅಂತ ಅನ್ಕೋಬೇಡಿ. ಅದು ಯಾವಾಗ ಬೇಕಾದರೂ ಮೋಸ ಮಾಡ್ಬೋದು ಅಂತ. ಮನಸ್ಸು ಯಾವಾಗ ಬೇಕಾದರೂ ಮೋಸ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಿಶ್ವಾಸ ನಾ ಕರೋ ಕಿ वह अब धोखा नहीं देगा। असावधान होने पर वह फिर से चंचल हो सकता है। इसलिए विवेकी संत मन में तब तक भय रखते हैं जब तक शरीर के में सांस चलती है. ಅದರಿಂದ ಈ ಮೃತಕವಾಗೋವರೆಗೂ ಅಂದರೆ ಯಾವಾಗ ಉಸಿರಾಟ ನಡೀತಾ ಇದೆ ಶರೀರದಲ್ಲಿ ಅದರವರೆಗೂ ಮನಸ್ಸಿನ ನಂಬಕ್ಕೆ ಹೋಗಬೇಡಿ. ಕಬೀರ್ ಸಾಹೇಬ್ ಹೇಳೋ ಒಂದು ದೋಹೆಗಳಲ್ಲಿ ಈ ಸಾರಾಂಶ ಇದೆ. ಸಾಯೋವರೆಗೂ ಮನುಷ್ಯ ಅಂದರೆ ಸಾಸ್ ಈ ಒಂದು ಯಾವ ಶ್ವಾಸ ಇರೋವರೆಗೂ ಮನಸ್ಸನ್ನು ನಂಬೇಡಿ. ಅದನ್ನು ಹಿಡ್ದಿಡೋಕ್ಕೆ ಬಹಳ ಕಷ್ಟ ಆಗ್ತದೆ. ಎಷ್ಟೇ ಅವನು ವಿದ್ವತ್ ಪ್ರಾಪ್ತಿ ಮಾಡಿಕೊಂಡ್ರು ಕೂಡ ಆತನಿಗೆ ಮನಸ್ಸನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕಬೀರ್ ಮೃತಕ್ ದೇಖ್ ಕರ್ ಮತಿ ದರೋ ವಿಶ್ವಾಸ್ ಕಬಹು ಜಾಗೈ ಭೂತ್ ಹೇ करे पीड़ का नाश. ये सब साधक मन को शांत देखकर निडर मत हो, अन्यथा वह तुम्हारे परमात्मा में मिलकर जागृत होगा और तुम प्रापंच में डालकर पतित करेगा. ಅದರಿಂದ ಏ ಸಾಧಕರೇ, ಮನಸ್ಸನ್ನು ಶಾಂತವಾಗಿದೆ ಅಂಥೇಳಿ ನಿಡರ್ ಮಾತ್ರ ಹೋ, ಭಯಭೀತಿಯಿಂದ ಇರಬೇಡಿ. ಅನ್ಯತಾ ವಹ ತುಮಾರೆ ಪರಮಾರ್ಥನೆ ಮಿಲ್ಕರ್ ಜಾಗೃತ್ ಹೋಗ. ಅಂದರೆ ನಿಮ್ಮ ಪಾರಮಾರ್ಥಿಕವಾದ ಸೇವೆಗಳನ್ನ ಮಾಡ್ತಾ 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 ಮನಸ್ಸು ಒಂದು ಕಡೆ ಜಾಗೃತವಾಗುತ್ತೆ. ಆದ್ದರಿಂದ ತುಮೆ ಪ್ರಪಂಚ ಮೇ ಡಾಲ್ಕರ್ ಪತಿತ್ ಕರೆಗ. ಆದ್ದರಿಂದ ಪ್ರಪಂಚದಲ್ಲಿ ಇದ್ಕೊಂಡು ನಿಮಗೆ ಪತಿತ್ ಕರೆಗ, ಒಳ್ಳೆಯ ಒಂದು ಸಾಧಕನನ್ನಾಗಿ ಮಾಡ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಅದರಿಂದ ಈ ಅರ್ಥಗಳೆಲ್ಲ ಇದೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಇನ್ನೂ ಒಂದು ಎರಡಿದೆ ದೋಹೆಗಳು. ಏನಂತಂದರೆ, ಒಂದು ದೊಡ್ಡ ಬೆಟ್ಟದ ಪ್ರದೇಶದಲ್ಲಿ ಒಂದು 4 ಮರ ಇರುತ್ತೆ. 4 ಮರಗಳು, ಅದರಲ್ಲಿ ಒಂದು ಮರ ಮಾತ್ರ ಚಿಕ್ಕದಾಗಿರುತ್ತೆ. ಇನ್ನು 3 ಮರಗಳು ಬೆಳ್ಕೊಂಡು ದೊಡ್ಡದಾಗಿ
ಬೆಳವಣಿಗೆ ಅದತ್ತು ಬಹಳಷ್ಟು ಚೆನ್ನಾಗಿರುತ್ತೆ, ನೋಡಿಕೊಂಡು ಖುಷಿ ಪಡ್ತಾ ಇರ್ತದೆ. ನಾವು 3 ಜನ ಬೆಳೀತಾ ಇದ್ದೀವಿ ಅಂದರೆ ಆ ಮರ ನೋಡ್ಕೊಂಡು ಇದು ಸಂತೋಷ ಪಡ್ತಾ ಇರೋದು. ಅದು ಆ ಮರ ಏನು ಬೇಜಾರು ಪಟ್ಕೊಳ್ಳಲ್ಲ, ಅದಕ್ಕೆ ಪಾಡಾಯಿತು ತಾನಾಯಿತು ತನಗೆ ಶಾಂತ ಸ್ವರೂಪದಿಂದ ಆರಾಮಾಗಿ ಇರುತ್ತೆ. ಅಂದರೆ ಇದು ಬೆಳೆದಿದ್ದಂತೆ ಇನ್ನೂ ಬೆಳೀತಾನೆ ಇದೆ, ದಿನದಿಂದ ದಿನ ಬೆಳವಣಿಗೆ ನೋಡಿಕೊಂಡು ಅದಕ್ಕೆ ಅಹಂಕಾರ ಬಂತು, ಅಹಂ ಬಂತು, ಎಲ್ಲ ಬಂತು. ಆಮೇಲೆ ಒಂದಿನ ಏನಾಯಿತು ಅಂತಂದರೆ ಒಬ್ಬ ಮರ ಕಡಿಯೋನು ಬಂದ. ಮರ ಕಡಿಯೋನು ಏನು ಮಾಡ್ದ, ಚಿಕ್ಕ ಮರ ನೋಡ್ಬಿಟ್ಟು ಬಿಟ್ಬಿಟ್ಟು ದೊಡ್ಡ 100 ಮರಗಳನ್ನು ಕಡ್ದ. ಒಂದರಲ್ಲಿ ಊರಿಗೆ ದೊಡ್ಡದಾಗಿ ಗೇಟ್ ಬಾಗಿಲು ಮಾಡಿ ಅದನ್ನು ನಿಲ್ಲಿಸ್ದ. ಇನ್ನೊಂದು ಕಡೆ ಒಬ್ಬ ಬೇರೆ ಒಂದು ದೇವಸ್ಥಾನದ ಸಲುವಾಗಿ ಬಾಗಿಲು ಅದೆಲ್ಲ ಮಾಡಿ ಅದನ್ನು ನಿಲ್ಲಿಸ್ದ. ಇನ್ನೊಂದು ಕಡೆ ಬೇರೆ ರೀತಿ ಹೀಗೆ ಯಾವುದೋ ಬ್ರಿಡ್ಜ್ಗೋ ಯಾವುದಕ್ಕೋ ಬಳಕೆ ಆಯಿತು. ಈ ಮರನ ಚಿಕ್ಕ ಮರ ಹಾಗೇ ಇದೆ, ಹಾಗೇ ಇದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದಮೇಲೆ ಬೆಳೀತಾ ಇತ್ತು. ಮತ್ತು ಅದಕ್ಕೆ ಇರ್ತಕ್ಕಂಥ ಬೀಜಗಳಿಂದ ಇನ್ನೊಂದಷ್ಟು ಮರಗಳು ಬಂತು. ಈ ಮರಗಳಲ್ಲಿ ಹೋಗಿದ್ದ ಜಾಗದಲ್ಲಿ ಏನಾಗಿತ್ತು ಅಂದರೆ, ಒಂದು ಕಡೆ ದೇವಸ್ಥಾನದಲ್ಲಿ ಅದೆಲ್ಲ ಬೆಂಕಿ ಹತ್ಕೊಂಡು ಬಾಗಿಲೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಕಡೆ ಇದ್ದಿದ್ದ ಗೇಟು ಅದು ಬಿಸಿಲಲ್ಲಿ ಮಾಡಿ ಒಣಗಿ ಬಿದ್ದೋಯ್ತು. ಇನ್ನೊಂದು ಕಡೆ ಬೇರೆ ಪದಾರ್ಥಗಳನ್ನು ಸರ್ವನಾಶ ಆಗಿದೆ. ಹಾಗೆ ಮನುಷ್ಯನ ಒಂದು ಭಾವನೆಗಳು ಏನಂತಂದರೆ, ನಾನು ಬೆಳೆದೆ ಅಂತ ಅಹಂಕಾರ ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ, ಒಂದಲ್ಲ ಒಂದಿನ ಅದು ನಾಶನದ ದಾರಿ ಹಿಡಿಸುತ್ತೆ. ಅದರಿಂದ ಮನುಷ್ಯ ಇದ್ದಂಗೆ ಇರಬೇಕು. ಎಷ್ಟೋ ಜನ ಬೇಕಾದಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಆದರೆ ಇದ್ದಂಗೆ ಇದ್ದಾರೆ. ಎಷ್ಟೇ ಇದ್ದರೂ ಕೂಡ ಅಹಂಕಾರ ಅಂತಕ್ಕಂಥದ್ದು ಇಲ್ಲದೆ ಇರೋರು ಜೀವನದಲ್ಲಿ ಸಾಧನೆಗಳು ಮಾಡಿ ಅವ್ರನ್ನ ಸಾಧಕರು ಅಂತಾರೆ. ಅದಕ್ಕೆ ಅವ್ರನ್ನ ಸಾಧಕರು ಅನ್ನೋದು, ಸಾಧುಗಳು ಅನ್ನೋದು. ಅದರಿಂದ ಕಬೀರ್ ಸಾಹೇಬ್ ಹೇಳೋದು ವಿಚಾರ, ಮನಸ್ಸು ಎಲ್ಲದಕ್ಕೂ ಮುಖ್ಯ. ಮನಸ್ಸನ್ನು ತನ್ನ ದಾರಿಗೆ ತನಗೆ ಬಿಟ್ಬಿಟ್ರೆ ಅದು ಹೆಂಗಂದರೆ ಹಂಗೆ ಆಟ ಆಡುತ್ತೆ. ಆದ್ದರಿಂದ ಅಜಹು तेरा सब मिटे जो जग माने हार, घर में जाजरा होता है सो दर डारो जार। आज भी तेरा संकट मिट सकता है यदि संसार में हार मानकर निराभिमानी हो जा। तुम्हारे अंधकार रूपी घर में को काम क्रोध आदि का जागड़ा हो रहा है, उसे ज्ञान की अग्नि से जला डालो. ಅಂದರೆ ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ तेरा संकट मिट सकता है यदि संसार में हार मानकर, ಅಂದರೆ ಸಂಸಾರದಲ್ಲಿ ಸೋಲನ್ನು ಒಪ್ಪಿಕೊಂಡು ನಿರಭಿಮಾನಿ ಹೋ ಜಾओ, ನಿರಭಿಮಾನ್ಯ, ಅಭಿಮಾನ ಇಟ್ಕೋಬೇಡ ಸಂಸಾರದ ಮೇಲೆ. ತುಮಾರೇ ಅಂಧಕಾರಿ ರೂಪಿ ಗರ್ಮೆ, ಅಂಧಕಾರವಾಗಿರ್ತಕ್ಕಂಥ ಮನೆಯಲ್ಲಿ, ಅಂಧಕಾರದಲ್ಲಿ ಮನೆ ಯಾವುದೋ ಈ ಶರೀರ, ಇದರಲ್ಲಿ ಏನಿದೆ ಕಾಮ ಕ್ರೋಧ ಆದಿ ಅದರದ್ದೇ ಜಗಳ ನಡೀತಾ ಇದೆ. ಉಸೆ ಜ್ಞಾನ್ಕಿ ಅಂದರೆ ಜ್ಞಾನದ ಅಗ್ನಿ, ನೋಡಿ ಎಷ್ಟು ಚೆನ್ನಾಗಿ ಪದ ಬಳಸ್ತಾರೆ ಕಬೀರ್ ಸರ್. ಜ್ಞಾನದ ಅಗ್ನಿಯಲ್ಲಿ ಸುಟ್ಟಾಕ್ಬಿಡು, ಜ್ಞಾನದ ಅಗ್ನಿಯಲ್ಲಿ ಸುಟ್ಟಾಕ್ಬಿಡು ಅದನ್ನು. ಅವಾಗೇನಾಗತ್ತೆ, आदि का झगड़ा हो रहा है उसे ज्ञान की अग्नि से जला डालो. ಈ ವಿಚಾರಗಳನ್ನೆಲ್ಲ ಜ್ಞಾನದ ಅಗ್ನಿ, ಅದರಿಂದನೇ ಹೇಳೋದು ಸತ್ಸಂಗಕ್ಕೆ ಬನ್ನಿ, ಜ್ಞಾನಿಗಳಾಗಿ. ಜ್ಞಾನದ ಅಗ್ನಿಯಿಂದ ಏನು ಮಾಡ್ಬೋದು ಅಂದರೆ, ಈ ಒಂದು ಯಾವುದು ಪಂಚಭೂತಗಳು, ಪಂಚವಿಷಯ ನಾಶಕಂ ಅಂತ, ಇದನ್ನೆಲ್ಲ ಇದರಿಂದ ನಾವು ಸುಟ್ಟಿ ಭಸ್ಮ ಮಾಡ್ಬೋದು. ಅದರಿಂದ सत्संगी है सूप त्योगे फटकी असार, कहे कबीर गुरु नाम ले परसे नहीं विकार. ಅಂದರೆ ಸತ್ಸಂಗ ಸೂಪ್ ಕೆ ಹಿ
समान है वह फटक कर असार का त्याग कर देता है। तुम भी गुरु से ज्ञान लो जिससे बुराहियां बाहर हो जाएंगी। ಅಂದರೆ ಸತ್ಸಂಗದ ಒಂದು ಸುವಾಸನೆಯನ್ನು ತಾವು ತೆಗೆದುಕೊಂಡು ವಹ ಫಟಕ್ ಕರ್ ಆಸರ್ ಕೆ ತ್ಯಾಗ್ ಕರ್ ದೇತಾ ಹೈ, ಅಸಾರ್ ಕಾ ತ್ಯಾಗ್ ಕರ್ ದೇತಾ ಹೈ. ಇರ್ತಕ್ಕಂಥ ದುಷ್ಟ ಚಟಗಳೆಲ್ಲ ಈ ಮಾಯಾ ತ್ಯಾಗ ಮಾಡಿದಾಗ ತುಂಬಿ ಗುರುಕ್ಕೆ ಜ್ಞಾನ ಲೋ, ಗುರುಗಳ ಜ್ಞಾನದಿಂದ ಜಿಸ್ಸೆ ಬುರಾಹಿಯ ಬಾಹರ್ ಓ ಜಾಹಿಗಿ, ಬುರಾಯಿ ಕೆಟ್ಟದ್ದೆಲ್ಲ ಹೊರಗಾಕ್ಬಿಡುತ್ತೆ ಅಂತ ಹೇಳಿ ಕಬೀರ್ ಸಾಹೇಬ್ರ ಒಂದು ಜೀವನದ ಪಾಠ ಇದೆ ಅಂತ ಹೇಳಿ ಇದರಲ್ಲೇ ನೋಡಿ ಅವರು ದೋಹೆಗಳು ಮಾಡಿದ್ದಾರೆ. ಸುಂದರವಾದ ದೋಹೆಗಳು, ಸ್ವಲ್ಪ ಕ್ಲಿಷ್ಟಕರವಾಗಿದೆ ಆ ಭಾಷೆ, ಹಿಂದಿ ಭಾಷೆ, ಅವರು ಬಳಸ್ತಿರ್ತಕ್ಕಂಥ ಭಾಷೆ. ಅದನ್ನು ನಮ್ಮದು ಸಾಧಾರಣ ಭಾಷೆಗೆ ಮಾಡಿರೋದ್ರಿಂದ ನಮಗೆ ಇವತ್ತು ಇದೆಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಕಬೀರ್ ಸಾಹೇಬರು ಬರೆದಿರ್ತಕ್ಕಂಥ ಭಾಷೆ ಇದೆಯಲ್ಲ ಅದು ಬಹಳ ಕಷ್ಟಕರವಾಗಿತ್ತು. ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಈಗ ನಮಗೆ ಆ ದೋಹೆಗಳನ್ನೆಲ್ಲ ಹಿಂದಿ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಈ ಅರ್ಥಗಳು ಮಾಡಿಕೊಳ್ಳಲಿಕ್ಕೆ ಬಹಳ ಸಾಧ್ಯವಾಗ್ತಾ ಇದೆ. ಬೋಲಿಯೇ ಶ್ರೀ ಕಬೀರ್ ಸಾಹೇಬ್ ಕಿ ಜಯ. ಇಲ್ಲಿವರೆಗೂ ಕಬೀರ್ ಸಾಹೇಬರ ದೋಹೆಗಳ ಮೂಲಕ ಹಲವಾರು ವಿಚಾರಗಳನ್ನು ನಮಗೆ ಶ್ರೀ ಜಗನ್ನಾಥ್ ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಇನ್ನೊಂದು 10 ನಿಮಿಷಗಳ ಕಾಲ ವಿಚಾರ ಮಾಡೋಣ. ಗುರು ಶಿಷ್ಯರ ವಿಚಾರ. ಗುರು ಕುಂಭಾರ ಶಿಷ್ಯ ಕುಂಭ ಹೈ, ಗಡಿ ಗಡಿ ಕಾಡೆ ಕೋಟ್, ಅಂತರ್ ಹಾತ್ ಸಹಾರಾ ದೇ, ಬಾಹರ್ ಬಾಹೆ ಚೋಟ್. ಗುರು ಕುಂಬಾರನಂತೆ, ಶಿಷ್ಯ ಮಡಕೆಯಂತೆ. ಮಡಕೆ ಮಾಡಬೇಕಾದ್ರೆ ಅದನ್ನು ಸಮತಟ್ಟಾಗಿ ಮಾಡಬೇಕಾದ್ರೆ ಒಳಗಡೆ ಒಂದು ಕೈ ಹಾಕಿ ಇಟ್ಕೊಂಡು ಮತ್ತು ಮೇಲ್ಗಡೆಯಿಂದ ಮರದ ಪಟ್ಟಿಯಿಂದ ಕುಂಬಾರ ಮಡಕೆನ ಸಮತಟ್ಟಾಗಿ ತರ್ತಾನೆ, ಒಂದು ಆಕಾರಕ್ಕೆ ತರ್ತಾನೆ. ಅದರಿಂದ ಗುರುನ ಕುಂಬಾರನಿಗೆ ಹೋಲಿಸಿದ್ದಾರೆ, ಶಿಷ್ಯನ ಮಡಕೆಗೆ ಹೋಲಿಸಿದ್ದಾರೆ. ಅಂದವಾದ ಮಡಕೆ ಇದ್ದರೆ ಮಾತ್ರ ತೆಗೆದುಕೊಳ್ಳೋದು, ಇಲ್ಲ ಅಂದರೆ ತೆಗೆದುಕೊಳ್ಳೋದಿಲ್ಲ. ಆ ಶಿಷ್ಯನ ಮುಂದೆ ಆತನೂ ಸಹ ಗುರು ಆಗ್ತಾನೆ. ಅವನು ಇನ್ನೂ ಅನೇಕ ಜನರನ್ನು ಇದೇ ರೀತಿಯಾಗಿ ತಯಾರು ಮಾಡ್ತಾನೆ. ಹೇಳ್ತಾರೆ, ಗುರು ಕುಮಾರ ಶಿಷ್ಯ गड़े के समान है, जिस प्रकार कुमार अपने गड़े को दोष दूर करने के लिए भीतर हाथ ಒಳಗಡೆ ಕೈ ಇಟ್ಟು ಅದು ಸಹಾಯ ಕೊಟ್ಟು ಮೇಲ್ಗಡೆಯಿಂದ ಹೊಡಿತಾನೆ ಮರದ ಪಟ್ಟಿಯಿಂದ. ಅದೇ ರೀತಿ ಗುರು ತನ್ನ ಶಿಷ್ಯನಿಗೆ ಬಾಹರ್ ಸೆ ಕಠೋರ ಅನುಶಾಸನ ಅಂದರೆ ನಿಯಮ, ಕಠಿಣವಾದ ನಿಯಮಗಳ ಮೂಲಕ ಆತನಿಗೆ ಪೆಟ್ಟುಗಳನ್ನು ಕೊಟ್ಟಂಥವರಾಗಿ ಅವನ ಒಳಗಿನ ಅಂತರಾತ್ಮದಲ್ಲಿರ್ತಕ್ಕಂಥ ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆಗಳನ್ನೆಲ್ಲ ತೊಳಿತಾನೆ. ಕೆಟ್ಟ ದುರ್ಗುಣಗಳನ್ನೆಲ್ಲ ದೂರ ಮಾಡ್ತಾನೆ ಅನ್ನೋದು ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. पंडित पड़ी गुनी पची मुये गुरु बिना मिले न ज्ञान, ज्ञान बिना नहीं मुक्ति है सद संत शब्द परमान. ಎಲ್ಲ ಕಬೀರ್ ಸಾಹೇಬ್ ದೋಹೆಗಳೇ. ಸ್ವಾಮೀಜಿಗಳು ಹೇಳಿದಾಗೆ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೂಲ ಹಿಂದಿ ನಾವು ಓದೋದಕ್ಕೆ ಆಗೋದಿಲ್ಲ. ಇಲ್ಲಿ ಹೇಳ್ತಾರೆ ಈ ಒಂದು ದೋಹೆ ಮೂಲಕ, ಬಹುತ್ ಪಂಡಿತ್ ವಿದ್ವಾನ್ ಪಡ್ತೆ ಗುಂತೆಯು. ದೊಡ್ಡ ಪಂಡಿತರು ವಿದ್ವಾಂಸರು ಓದೋದನ್ನ ಇದು ಮತ್ತೆ ಕಂಠಪಾಠ ಮಾಡಿರ್ತಾರೆ ಮಂತ್ರಗಳನ್ನ, ಮತ್ತೊಂದು. ಆದರೆ ಅದರಿಂದ ಅವ್ರಿಗೇನು ಮುಕ್ತಿ ಸಿಗೋದಿಲ್ಲ. ಅದನ್ನು ಹೇಳ್ತಾ ಅವರು ಒಂದಿನ ಹೊರಟೋಗ್ತಾರೆ. ಅದರಿಂದ ಏನೂ ಲಾಭ ಆಗೋದಿಲ್ಲ. ಯಾಕೆ? ಗುರುವಿನ ಮೂಲಕ ಜ್ಞಾನವನ್ನು, ಆತ್ಮಜ್ಞಾನವನ್ನು ತಿಳಿಬೇಕು, ಆಗಲೇ ಮುಕ್ತಿ. ಈಗ ಹೇಳಿದ್ರಲ್ಲ ಮಹಾಕುಂಭಮೇಳ, ಗಂಗೆ ಜ್ಞಾನದ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ. ಅದೊಂದು ಪದ್ಧತಿ. ಮಹಾಕುಂಭಮೇಳ ಹೋಗಿ ಅಲ್ಲಿ ಸೇರೋದು, ಮಾಡೋದು, ಸ್ನಾನ ಮಾಡೋದು. ಅದರಿಂದ ಮುಕ್ತಿ ಯಾವುದೇ ಕಾರಣಕ್ಕೂ ಮುಕ್ತಿ ಸಿಗೋದಿಲ್ಲ. ಅದಕ್ಕೊಂದು ಕಡೆ ಹೇಳ್ತಾರೆ, ಫಿರೇ ढूंढता राम को मूर्ख चारों धाम, वहाँ कहाँ से मिल सके कटे में बैठा राम. ರಾಮನನ್ನು ಹೊರಗಡೆ ಹುಡುಕ್ತಾ ಇದ್ದಾನೆ ಮೂರ್ಖನು. 4 ದಿಕ್ಕುಗಳಲ್ಲಿ, ಚಾರೋ ಧಾಮ್ ಅಂದರೆ 4 ಕಡೆಗಳಲ್ಲಿ ಹುಡುಕ್ತಾ ಇದ್ದಾನೆ ರಾಮನನ್ನು. ಅಲ್ಲಿ ರಾಮನು ಸಿಗೋದು ಇಲ್ಲ. ಎಲ್ಲರ ಶರೀರದಲ್ಲಿ ರಾಮನಿದ್ದಾನೆ. ನಿಮ್ಮ ಸ್ವರೂಪ, ನಮ್ಮ ಸ್ವರೂಪ, ಅದು ರಾಮನಿಗೆ ಹೋಲಿಸಿದ್ದಾರೆ ಕಬೀರ್ ಸಾಹೇಬರು.
ಅದೇ ಇಲ್ಲಿ ಹೇಳ್ತಾ ಇರೋದು. ಅದನ್ನೇ ಇಲ್ಲಿ ಒಂದು ಹೊಂದಾಣಿಕೆ ಮಾಡಿ ಹೇಳ್ತಾ ಇದ್ದಾರೆ. ಬರೀ ಕೇವಲ ನಾವು ಪಠನೆ ಮಾಡೋದ್ರಿಂದ, ಮಂತ್ರಗಳನ್ನು ಹೇಳೋದ್ರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ, ಅದರಿಂದ ಏನು ಲಾಭ ಆಗೋದಿಲ್ಲ. ಗುರುವಿನಲ್ಲಿರ್ತಕ್ಕಂಥ ಆತ್ಮಜ್ಞಾನವನ್ನು ನಾವು ತಿಳಿಬೇಕು. ಆಗ ಮಾತ್ರ ಸಾಂಸಾರಿಕ ಬಂಧನಗಳಿಂದ ಮುಕ್ತಿ, ಇಲ್ಲ ಅಂದರೆ ಇಲ್ಲ. ಕಬೀರ್ ಹರಿಗೆ ರೂಟ್ತೆ ಗುರು ಕೆ ರೂಟ್ತೆ ಶರಣ ಜಾಯ್, ಕಹೆ ಕಬೀರ್ ಗುರು ರೂಟ್ತೆ ಹರಿ ನಹಿ ಹೋತು ಸಹಾಯ. ನಮ್ಮ ಹಾಡಿನಲ್ಲೂ ಇದೆ, ಪ್ರಥಮ ಪೇಜ್ನಲ್ಲಿ. ಮನುಷ್ಯ ಕೋಪ ಮಾಡ್ಕೊಂಡ್ಬಿಟ್ರೆ ಈಶ್ವರ ಅದನ್ನು ಬಗೆಹರಿಸ್ತಾನೆ, ಈಶ್ವರ ಕೋಪ ಮಾಡ್ಕೊಂಡ್ಬಿಟ್ರೆ ಗುರು ಬಗೆಹರಿಸ್ತಾನೆ, ಗುರು ಕೋಪ ಮಾಡ್ಕೊಂಡ್ಬಿಟ್ರೆ ಬಗೆಹರಿಸೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಕಬೀರ್ ಸಬ್ಕೋ ಸಚೇತ್ ಕರ್ತೆ ಹೇ, ನೋಡಿ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯದಿ ಹರಿ ರೂಟ್ ಜಾಯೇ, ಭಗವಾನ್ ಏನಾದರೂ ಕೋಪ ಮಾಡ್ಕೊಂಡ್ರೆ, ತಿರಸ್ಕಾರ ಮಾಡಿದ್ರೆ, ಅಂತ ವ್ಯಕ್ತಿ ಗುರುವಿನೆಲ್ಲ ಹೋದ್ರೆ ಖಂಡಿತ ಆ ಒಂದು ತಿರಸ್ಕಾರವನ್ನು ಅವನು ದೂರ ಮಾಡ್ತಾನೆ. ಅದರಿಂದ ಗುರುವಿನ ಶರಣೋಗಿ ಗುರುವಿನ ಸಹಾಯವನ್ನು ನೀವು ಪಡೆಯಿರಿ ಮತ್ತು ಅವನ ಸಾನ್ನಿಧ್ಯದಲ್ಲಿರಿ. ಯದಿ ಗುರು ರೂಟ್ ಜಗಯೇತೋ, ಗುರುವಿನ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಂಬಿಡಿ. ಅವನ್ನ ದೂರ ಮಾಡ್ಕೊಂಡ್ರೆ ಯಾವುದೇ ದೇವಿ ದೇವತಾದಿಗಳು ಯಾರೂ ಸಹ ಕೈ ಹಿಡಿಯೋದಿಲ್ಲ, ಯಾರೂ ಸಹ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ, ಯಾರೂ ಸಹ ನಿಮ್ಮ ಜೀವನದಲ್ಲಿ ಒಳ್ಳೇದು ಮಾಡೋದಿಲ್ಲ. ಅದರಿಂದ ಗುರುವಿನ ಶರಣು ಹೋಗಿ. ಅವನೇನು ಕೋಪನೂ ಮಾಡ್ಕೊಳ್ಳೋಂಥವನೇನ ಗುರು, ಯಾರನ್ನು ಕೋಪ ಮಾಡ್ಕೊಳಲ್ಲ, ಅವನು ಕ್ಷಮಾಗುಣ ಉಳ್ಳವನು ಅವನು ಗುರು. ಅಂಥ ವ್ಯಕ್ತಿನೇ ಗುರು ಆಗೋದಕ್ಕೆ ಸಾಧ್ಯ. ಕೋಪ ಮಾಡ್ಕೊಂಡ್ರೆ ಶಾಪ ಕೊಡೋರೆಲ್ಲ ಗುರುಗಳಾಗೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಶಾಪ ಕೊಡೋದು ಅವರೆಲ್ಲ ಗುರುಗಳಲ್ಲ, ಅವರೆಲ್ಲ ವೇಷದ ಗುರುಗಳು. ಈಗ ತಾನೇ ಒಂದು ಹಾಕಿದ್ರು ಯಾರೋ ಮೆಸೇಜ್ ವಾಟ್ಸಪ್ನಲ್ಲಿ. ಯಾವ ವ್ಯಕ್ತಿ ಯಾವ ಸನ್ಯಾಸಿ ಆಗಲಿ ಗುರು ಆಗಲಿ ತನ್ನ ಜಾತಿಗೆ ಸೀಮಿತನಾಗಿರ್ತಾನೋ ಅವನು ಹಗಲು ದರೋಡೆಕಾರ ಅಂತೇಳಿ, ಹಗಲು ವೇಷಧಾರಿ ಅವನೆಲ್ಲ ನಂಬರ್ಗೆ ಅಂಥವ್ರನ್ನೆಲ್ಲ. ಒಬ್ಬ ಸನ್ಯಾಸಿ ಒಬ್ಬ ಗುರು ಹೇಗಿರ್ಬೇಕಂದ್ರೆ ಎಲ್ಲ ಸಮುದಾಯಕ್ಕೆ ಒಳ್ಳೆಯದನ್ನು ಬಯಸತಕ್ಕಂಥವನು. ಎಲ್ಲ ಸಮುದಾಯ, ಇಡೀ ಮಾನವ ಜನಾಂಗಕ್ಕೆ ಅವನು ಒಳ್ಳೆಯದನ್ನು ಬಯಸ್ತಾನೆ, ಅವನೇ ನಿಜವಾದ ಗುರು. ಹಾಗಾಗಿನೇ ಕಬೀರ್ ಸಾಹೇಬರು ಎಲ್ರಿಗೂ ಅವಕಾಶ ಕೊಟ್ಟರು ಆತ್ಮಜ್ಞಾನ ತಿಳ್ಕೊಳ್ಳೋಕ್ಕೆ. ಅವರು ಜಾತಿಗೊಬ್ಬರು ಗುರುಗಳನ್ನ ಅದನ್ನೆಲ್ಲ ಕೇಳಿದ್ರು, ಇವೆಲ್ಲ ಸರಿ ಇಲ್ಲ, ಇವೆಲ್ಲ ನೀವು ಆತ್ಮಜ್ಞಾನವನ್ನು ತಿಳಿಸಿ ಅನ್ನೋ ಒಂದು ವಿಚಾರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಇದನ್ನ ಹೇಳ್ತಾರೆ, ಪಾಚೆ ಲಾಗೆ ಜಾಯಿಯಾತ ಲೋಕ್ ವೇದ ಕೆ ಸಾಥ್ ಪೇಡ್ ಮೇ ಸದ್ಗುರು ಮಿಲೆ ದೀಪಕ್ ದಿನ ಹಾತ್. ಅಜ್ಞಾನದಲ್ಲಿ ಇರೋ ಮನುಷ್ಯನನ್ನು ಬಿಡುಗಡೆ ಮಾಡತಕ್ಕಂಥವನು ಗುರು. ಸೋಚ್ ಸಮझे ಸಾಂಸಾರಿಕ ಮಾನ್ಯತೆಗೆ ಪೀಚೆ ಲಗಾವ. ನೋಡಿ, ಈ ಸಾಂಸಾರಿಕ ಜನರು ಹಲವೊಂದು ವಿಚಾರಗಳನ್ನು ಒಪ್ಕೊಂಡಿದ್ದಾರೆ, ಅದರ ಹಿಂದೆ ಓಡ್ತಾ ಇದ್ದಾರೆ, ಅದನ್ನೆಲ್ಲ ಬಿಡಿಸತಕ್ಕಂಥವನ ಗುರು. ಹೀಗೆ ಅನೇಕ ವಿಚಾರಗಳಿದೆ ಗುರುಗಳ ವಿಚಾರದ ಬಗ್ಗೆ. ಹಾಗಾಗಿ ನಾವು ಇಲ್ಲಿ ಈಗಿನ ಸತ್ಸಂಗ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಬೇಗ ಮುಗಿಸ್ತಾ ಇದ್ದೀವಿ ಹಲವಾರು ಒಂದು ಕಾರಣಗಳಿಂದಾಗಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್ ಕಿ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ, ಗುರು ಮಾತಾಜಿ ಕಿ, ಸರ್ವ ಸಂತ ಮಂತ ಕಿ. ಏನಾದರೂ ಸಂಶಯ ಇದ್ದರೆ ಕೇಳ್ಬೋದು. ಸಂಶಯಕ್ಕೆ ಒಂದು 15 ನಿಮಿಷ ಇದೆ. ಯಾರಾದರೂ ನಿಮಗೆ ಸಂಶಯ ಬಂದರೆ ವಿಚಾರಗಳಲ್ಲಿ ಅಥವಾ ಏನೇ ಒಂದು ವಿಚಾರ ಸಂಶಯ, ಇದು ಅಜ್ಞಾನದ ವಿಚಾರದಲ್ಲಿ ಸಂಶಯಗಳಿದ್ದರೆ ಕೇಳಿ ಅಂತೇಳಿ ಕೇಳ್ಕೊಳ್ತಾರೆ. ಹೊಸಬರು ಕೇಳಿ ಏನಾದರೂ ಇದ್ದರೆ. ದೋಹೆ ಅಂದರೆ 2 ಪಂಕ್ತಿ ಸಾಲುಗಳಲ್ಲಿ ಬರ್ತಕ್ಕಂಥದ್ದು ದೋಹೆ ಅಂತಾರೆ. 2 ಪಂಕ್ತಿ ಸಾಲು. ನಮಗೆ ಇವಾಗ ನೀವು ತ್ರಿಪದಿ ಅಂತ ಹೇಳ್ತೀವಿ, ದ್ವಿಪದಿ ಅಂತ ಹೇಳ್ತೀವಿ. ದ್ವಿಪದಿನ ಹಿಂದಿನಲ್ಲಿ ದೋಹೆ, 2 ಸಾಲುಗಳು ವಚನಗಳಿಂದ ಬರುತ್ತಲ್ಲ, ಆ ಥರ ಆ ರೀತಿಯಲ್ಲಿ ದೋಹೆ. ಹೇಳೋದಲ್ಲ, ಗುರು ಕುಮಾರ ಶಿಷ್ಯ ಕುಂಭ ಗಡಿ ಗಡಿ ಕಾಟೆ ಕೋಟ್ ಅಂತರ ಹಾತ್ ಸಹಾರಾದೆ ಬಾಹಿರ ಬಾಹಿ 2 ಸಾಲಲ್ಲಿ ಬರ್ತದೆ. ಏನು ಸಂಶಯ ಇದೆ ಕೇಳಿ. ಅದರಲ್ಲಿ ಬಹಳಷ್ಟು ಒಳ ಅರ್ಥದಲ್ಲಿ ಕಬೀರ್ ಸಾಹೇಬರು ರೂಢಿ ಅವರು ಹೇಳಿರ್ತಕ್ಕಂಥದ್ದು. ಇದು ಕಬೀರ್ ಸಾಹೇಬರು ಮಾತ್ರನೇ ಇಲ್ಲ, ಇದು ದೋಹೆಗಳು ಮಾಡಿದ್ದಾರೆ, ಇಲ್ಲ ಬೇರೆ ಇದರಲ್ಲಿ ಬೇರೆಯವರು ಮಾಡಿದ್ದಾರೆ. ಇವರು ಯಾರು ನಮ್ಮ ಸರ್ವಜ್ಞರದ್ದು ತ್ರಿಪದಿ ಬರುತ್ತೆ. ಇವರು ಯಾರು ಗುರುನಾನಕ್ ಅವ್ರದ್ದು ಬರುತ್ತೆ,
ತುಳಸಿದಾಸದ್ದು ಬರುತ್ತೆ, ರವಿದಾಸದ್ದು ಬರುತ್ತೆ, ಅವ್ರದ್ದೆಲ್ಲ ದೋಹೆಗಳು ಬರುತ್ತೆ. ಅಂದರೆ ಗೂಢಾರ್ಥ ಒಳಹಾರ್ಥ ಕಂಡುಕೊಂಡಿರೋದು ಕಬೀರ್ ಸಾಹೇಬ್. ಬೇರೆಯವರು ಮಾಡಿದ ದೋಹೆಗಳು ಯಾವುದು ತಪ್ಪೇನಿಲ್ಲ, ಎಲ್ಲ ಜ್ಞಾನಮಯವಾಗೇ ಇದೆ. ಆದರೆ ಅವರು ದೇವರುಗಳನ್ನ ಸೇರಿಸ್ಕೊಂಡು ಇದು ಮಾಡಿದ್ದಾರೆ. ಕಬೀರ್ ಸಾಹೇಬರು ಅದರೊಳಗೆ ಒಳಹಾರ್ಥದಲ್ಲಿ ಹೋಗ್ತಾರೆ, ಅದು ವಿಶೇಷ. ಗುರುವಿನ ವಿಚಾರ ಹೇಳಬೇಕು ಅಂದರೆ ನೋಡಿ ಎಷ್ಟು ಆಳವಾಗಿ ಹೋಗ್ತಾರೆ. ಗುರು ಕುಮಾರ ಶಿಷ್ಯ ಕುಂಭ ಅಂತಾರೆ. ಅದ್ರ ಗುರು ಕುಮಾರನಾಗಿದ್ದಾನೆ, ಯಾರು ಮಡಿಕೆ ಮಾಡ್ತಕ್ಕಂಥವನಾಗಿದ್ದಾನೆ. ಶಿಷ್ಯ ಕುಂಭ ಮಡಿಕೆ, ಅದು ಯಾವ ರೀತಿ ಆಕಾರ ಕೊಡ್ತಾನೆ ಗುರು, ಅದಕ್ಕೆ ಒಡೆದು ಬಡ್ದು, ಒಂದು ಕೈಯಲ್ಲಿ ಒಡೆದು ಬಡ್ದು ಮಾಡಿದ್ರೆ ಇನ್ನೊಂದು ಕೈಯಲ್ಲಿ ಆಸರೆ ಕೊಡ್ತಾರೆ. ಅಂದರೆ ಶಿಕ್ಷಣದ ವ್ಯವಸ್ಥೆ ಆಗಿತ್ತು ಗುರುಕುಲದಲ್ಲಿ ಅಂತಕ್ಕಂಥದ್ದು, ಆ ವಿಚಾರನ ಅಷ್ಟು ಇದರಲ್ಲಿ ತುಂಬ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಆಮೇಲೆ ಗುರು ಗೋವಿಂದ, ಇದೆಲ್ಲ ಸಿಂಪಲ್ ಇದೆ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪನೆ ಜೋಗು ಗೋವಿಂದ ದಿಯೋ ಬಲ. ಅಂದರೆ ಗುರುನೂ ನಿಂತಿದ್ದಾನೆ, ನಾರಾಯಣನೂ ನಿಂತಿದ್ದ, ಗೋವಿಂದನೂ ನಿಂತಿದ್ದಾನೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಒಂದು ಪ್ರಶ್ನೆ ಆಗ್ತದೆ. ಕಬೀರ್ ಸಾಹೇಬ್ರ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರ ಕೊಡ್ತಾರೆ. ಗುರುಗೆ ನಮಸ್ಕಾರ ಮಾಡ್ಬೇಕು, ಯಾಕೆಂದ್ರೆ ಗೋವಿಂದ ಇರುವಿಕೆ ಅಂತ ತೋರಿಸ್ತವನೇ ಗುರು. ಗೋವಿಂದ ಯಾರು? ಚೈತನ್ಯ ಸ್ವರೂಪ ಆತ್ಮ. ಆತ್ಮನ ಪರಿಚಯ ಮಾಡಿದವನು ಯಾರು? ಗುರು. ಆದ್ದರಿಂದ ಗುರು ಶ್ರೇಷ್ಠವಂತ. ಹೀಗೆ ದೋಹೆ ಅಂದರೆ 2 ಸಾಲಲ್ಲಿ ಹೇಳ್ತಕ್ಕಂಥದ್ದು ಆ ನಿಪುಣತೆ. ಅವ್ರು ಓದಿರಲಿಲ್ಲ, ಬರೆದಿರಲಿಲ್ಲ, ಬರವಣಿಗೆನೇ ಇಲ್ಲ ಅವ್ರದ್ದು. ಅವ್ರು ಬರೀ ಆಡಿರೋದು, ಹೇಳಿರೋದು, ಅದನ್ನು ಜನಗಳ ಬಾಯಿನಲ್ಲಿ ಬಂದು ಸಿಕ್ಕಿ ನಮಗೆ ಇಷ್ಟೆಲ್ಲ ಅನುಕೂಲ ಆಗಿರ್ತಕ್ಕಂಥದ್ದಾಗಿದೆ. 1398ನೇ ಇಸ್ವಿ ಆ ಕಾಲದಲ್ಲಿ ಅವರು ಜನ್ಮ ತಾಳಿ, ಅಂದರೆ ಪ್ರಕಟವಾಗಿ ಭೂಮಿನಲ್ಲಿ ಸಿಕ್ಕಿ ನಮಗೆ ಇಷ್ಟೆಲ್ಲ ಮಾರ್ಗದರ್ಶನ ನೀಡಿದರು. 1398 ಅಂದರೆ 118 ವರ್ಷಗಳ ಕಾಲ ಅಂತ ಒಂದು ಕಡೆ ತೋರಿಸ್ತಾರೆ, ಒಂದು ಕಡೆ 200 ವರ್ಷಗಳ ಕಾಲ ಇದ್ರು ಅಂತ ತೋರಿಸ್ತಾರೆ. ಅದರಿಂದ ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಗ್ರಂಥಕಾರರು. ಹೇಳಬೇಕಾದ್ರೆ ಈ ವಾಸ್ ಎ ಮಿಸ್ಟಿಕ್ ಪೊಯೆಟ್ ಅಂತ ಹೇಳ್ತಾರೆ. ಮಿಸ್ಟಿಕ್ ಅಂದರೆ ಅವ್ರ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಬೇರೆ ಏನಾದರೂ ಇದೆಯಾ ಪ್ರಶ್ನೆ? ಸ್ವಾಮಿ, ಅದು ಕಬೀರ್ ಸಾಹೇಬ್ರೆ ನಿನ್ನೆ ಬರೆದವರ ಅಥವಾ ಅವ್ರ ಶಿಷ್ಯರು ಬರೆದಿರೋದು? ಅಂದ್ರೆ ಇದು ಜನರಿಂದ ಜನಕ್ಕೆ ಬಂದಿರ್ತಕ್ಕಂಥದ್ದು. ಅವ್ರೇನಿದ್ರು ಹೇಳಿದ್ದು ಹಾಡು ಮುಖಾಂತರ ಹೇಳಿದ್ದು ಜನಗಳಿಂದ ಜನಕ್ಕೆ ಬಂದು, ಕೆಲವರೆಲ್ಲ ಅವಾಗ ಬರವಣಿಗೆ ಬರೆದು ಇಟ್ಟಿದ್ದು. ಕಬೀರ್ ಸಾಹೇಬ್ರೆ ಸಾಹೇಬ್ರು ಗ್ರಂಥಗಳು ಕೇವಲ ಅದೇ ಉತ್ಪತ್ತಿ ಆಗಿತ್ತಂತೆ. ಎಷ್ಟೋ ಗ್ರಂಥಗಳು ಉತ್ಪತ್ತಿ ಮಾಡಿದ್ರಂತೆ. ಅದನ್ನೆಲ್ಲ ಈ ಜನಗಳಿಗೆ ಸಿಕ್ಬಿಟ್ರೆ, ಸಾಮಾನ್ಯ ಜನರಿಗೆ ಸಿಕ್ಬಿಟ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಊತಾಕ್ಬಿಟ್ರು. ಅವಾಗಲೇ ಅದನ್ನೆಲ್ಲ ನಾಶಪಡಿಸಿ ಮಿಕ್ಕಿದ್ದೆಲ್ಲ ಸಿಕ್ಕಿರೋದನ್ನ ಈ ಜ್ಞಾನ ಅಂತ ಹೇಳ್ತಾರೆ. ಎಷ್ಟೋ ಗ್ರಂಥಗಳು ಈಗಲೂ ನಮಗೆ ಬೀಜಕ್ಕೆ ಸಿಕ್ಕಿದೆ, ಬೀಜ ಗ್ರಂಥ ಅದೇ ಮೂಲ ಗ್ರಂಥ. ಆ ರೀತಿಯಾಗಿ ಕೆಲವು ಗ್ರಂಥಗಳು ಮಾತ್ರ ನಮಗೆ ಪ್ರಾಪ್ತಿಯಾಗಿದೆ. ಎಷ್ಟೋ ಗ್ರಂಥಗಳೆಲ್ಲ ಸರ್ವನಾಶ ಮಾಡಬೇಕು ಹೋಗ್ಬೇಕು ಅಂತ ಸಿಕ್ಕಿದ್ರೆ ಜನಗಳು ಬದಲಾಗ್ಬಿಡ್ತಾರೆ. ಬೌದ್ಧಂದು ಅಷ್ಟೇ, ಬುದ್ಧ ಧರ್ಮನೂ ನಾಶ ಆಗೋಕ್ಕೆ ಇದೇ ಕಾರಣ. ಬ್ರಾಹ್ಮಣರು ಸ್ವಲ್ಪ ಭಯಪಟ್ಬಿಟ್ಟು, ಅದರಿಂದ ಬುದ್ಧ ಒಬ್ಬ 10ನೇ ಒಂದು ಅವತಾರ ಅಂತೇಳಿ 10 ಅವತಾರದಲ್ಲೆಲ್ಲೂ ಬುದ್ಧನ ಹೆಸರು ಬರಲ್ಲ ನೋಡಿ. ಆದರೂ ಬುದ್ಧ ವಿಷ್ಣುವಿನ ಅವತಾರ ಅಂತ ಹೇಳ್ಬಿಟ್ಟು ಅವನು ಕ್ಷತ್ರಿಯ. ಬುದ್ಧ ಕ್ಷತ್ರಿಯ. ತಾನು ಪಡೆದ ಸ್ವಂತ ಜ್ಞಾನದಿಂದ ಅರ್ಥ ಮಾಡಿಕೊಂಡು ಆ ಜ್ಞಾನ ಅನುಭವನ ಜನಗಳಿಗೆ ಹಂಚಿ ಶ್ರೇಷ್ಠವಂತನಾದ. ಅದು ಎಲ್ಲರಿಗೂ ಇಷ್ಟ ಆಯಿತು, ಅವರ ವಿಚಾರ ಎಲ್ರಿಗೂ ಇಷ್ಟ ಆಯಿತು. ಎಲ್ಲರೂ ಬದಲಾವಣೆಗೆ ಹೊರಟುಬಿಟ್ರು. ನೀವು ಹೋದರೆ ಆಫ್ಘಾನಿಸ್ತಾನದಲ್ಲೂ ನೋಡ್ಬೋದು, ಇಡೀ ಪ್ರಪಂಚದಲ್ಲಿ ಸುತ್ತಮುತ್ತ ಎಲ್ಲಿ ಬೇಕಾದರೂ ನೋಡ್ಬೋದು. ಶ್ರೀಲಂಕಾ ಇರಲಿ, ಪಾಕಿಸ್ತಾನ ಇರಲಿ, ಇಂಡೋನೇಷ್ಯಾ, ಚೈನಾ, ಜಪಾನ್, ಎಲ್ಲೋದ್ರೂ ಕೂಡ ಬುದ್ಧಂದು ಧರ್ಮ ಅದು ಬುದ್ಧ ಪ್ರಚಾರ ಮಾಡಿದ್ದು ಅನ್ನೋದಕ್ಕಿಂತ ಅಶೋಕ ಚಕ್ರವರ್ತಿ ಪ್ರಚಾರ ಮಾಡಿದ್ದು ಅಂತ ನಮಗೆ ಇದು ಮಾಹಿತಿ ಪ್ರಾಪ್ತಿ. ಏನು ಹೇಳಿ? ಬುದ್ಧಂದು ಭಾರತನೇ.
ಭರತ ಖಂಡದಲ್ಲೇ ಇದು ಮಾಡಿದ್ದು, ಜನಿಸಿದ್ದು ಎಲ್ಲ ಆಗಿದ್ದು. ಆದರೆ ಅಶೋಕ ತನ್ನ ಯುದ್ಧ ಆದಮೇಲೆ ತಾನು ಬೌದ್ಧಿಕ ಜ್ಞಾನನ ಪಡಿತಾನೆ. ಬುದ್ಧನ ಜ್ಞಾನ ಪಡೆದು ಅವನು ತನ್ನ ಮಕ್ಕಳನ್ನ ವಿದೇಶಗಳಿಗೆ ಕಳಿಸಿ ಪ್ರಚಾರ ಪಡಿಸ್ತಾನೆ ಬುದ್ಧನ ಧರ್ಮ. ಆ ರೀತಿಯಾಗಿ ಬುದ್ಧಂದು ಧರ್ಮ ಪ್ರಚಾರ ಆಗುತ್ತೆ. ಆದರೆ ಬುದ್ಧನ ಧರ್ಮ ಪ್ರಚಾರ ಆದರೆ ನಮ್ಮ ಹಿಂದೂಗಳಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ್ಲೂ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆ ಕಾಲದಿಂದ ಒಂದು ಅವತಾರ ಅಂತ ಹೇಳ್ಬಿಟ್ಟು, ವಿಷ್ಣುವಿನ ಒಂದು ಅವತಾರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಈ ರೀತಿಯಾಗಿ ನಡೆಯುತ್ತೆ. ಅದರಿಂದಲೇ ಎಲ್ಲ ಕಪಟಾನೆ ಅಂತ ಹೇಳ್ತಾರೆ ಕಬೀರ್ ಸಾಹೇಬ್. ಎಲ್ಲ ಕಪಟ, ಎಲ್ಲ ದೋಖಾನೆ. ಆದ್ದರಿಂದ ಯಾವುದು ಒಳ್ಳೇದಿದೆ ಯಾವುದು ಕೆಟ್ಟದಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಬಿಟ್ಟಿದ್ದಾರೆ, ನಿಮಗೆ ಬಿಟ್ಟಿದ್ದಾರೆ. ವಿಚಾರ ಮಾಡಿ, ಅಂದರೆ ಪಾರಕ್ ಅಂದರೆ ಪರ್ಕಾವಣೆ ಮಾಡಿ, ಯಾವ್ದು ಒಳ್ಳೆಯದಿದೆ ಯಾವ್ದು ಕೆಟ್ಟದಿದೆ ತಿಳ್ಕೊಂಡು ಮುಂದೆ ಒಂದು ಹೆಜ್ಜೆ ಇಡ್ಲಿಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಅವರೇನೋ ಕೇಳಿದ್ರು ಹೇಳಿ. ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ಇರಬೇಕು. ಅದೇ ಅದು ಅನುವಾದ ಮಾಡಿ ಅನುವಾದ ಮಾಡಿರೋದು ಅಪ್ಪ ಅವರು ಪುಸ್ತಕ ಬರೆದವರಲ್ಲ, ಅದು ಪ್ರೊಜೆಕ್ಟಲ್ಲಿರೋ ಸಾಕಿಗಳನ್ನೇ ಬರೆದವ್ರೆ ಅವರು. ಈಗ ಪುಸ್ತಕಗಳು ಇಲ್ಲ, ಅದು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಖಾಲಿ ಆಗಿದೆ. ಅದರಲ್ಲಿರೋದೇ ಕನ್ನಡದಲ್ಲಿ ಬರೆದವ್ರೆ. ಅದನ್ನು ಓದಿದ್ರೂ ನಾವು ಕೇಳ್ತಾ ಇದ್ರೇ ಅದು ಅರ್ಥ ಆಗೋದು ಇಲ್ಲ, ಸಂಕ್ಷಿಪ್ತವಾಗಿ ಕೊಡೋದಿಲ್ಲ. ಸಂಕ್ಷಿಪ್ತವಾಗಿದೆ, ಪೂರ್ಣ ವಿವರ ನಾವಿಲ್ಲಿ ಹೇಳ್ತಾ ಇರೋ ಹಾಗೆ ಕೊಟ್ಟಿಲ್ಲ. ಎಲ್ಲ ಗ್ರಂಥಗಳಲ್ಲೂ ಅಷ್ಟೇ ಸಂಕ್ಷಿಪ್ತ, ಅದನ್ನು ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾರೆ. ದಾಸರು ಬರೆದವರೆಲ್ಲ ಅದು ಪಾರಕಿ ಜ್ಞಾನ, ಅದೂ ಅಷ್ಟೇ. ಅದರಲ್ಲೂ ಅಷ್ಟೇ, ಓದ್ತಾ ಇದ್ರೆ ಅರ್ಥ ಆಗೋದಿಲ್ಲ, ಕೇಳಬೇಕು. ಕೇಳಿದ್ರೆ ಮಾತ್ರ. ಪುಸ್ತಕಗಳವೇ ಒಂದೆರಡು ಪುಸ್ತಕ ಅವೇ ಕೊಡ್ತೀವಿ, ಬನ್ನಿ. ಕಬೀರ್ ಪಂತ್ನೊಳಗಿದ್ದು ವಿಚಾರ ತಿಳ್ಕೊಂಡಿದ್ರೆ ಅದು ಓದಿದ್ರೆ ಅರ್ಥ ಆಗುತ್ತೆ. ಬರೀ ಹಂಗೆ ಸಾಧಾರಣ ಜನಗಳು ಓದಿದ್ರೆ ಏನು ಅರ್ಥ ಆಗಲ್ಲ, ಏನೋ ಇದು ಗೊತ್ತಿಲ್ಲ ಅನ್ಕೊಂಡು. ಇದೇ ಪುಸ್ತಕ ಬನ್ನಿ, 23ಕ್ಕೆ ಕೊಡ್ತೀನಿ. ಅಂದರೆ ಕಬೀರ್ ಸಾಹೇಬ್ರೇನೆ ಕಲಿ ಪುರುಷನ ಜೊತೆ ವಾದ ನಡೀತಕ್ಕಂಥದ್ದು ಇಂಥದ್ದೆಲ್ಲ ಬರುತ್ತೆ ನಮಗೆ. ಕಬೀರ್ ಕೃಷ್ಣಗೀತಾ ಇದೆ, ಕಬೀರ್ ಗೀತಾನಲ್ಲಿ ಅವರು ಏನೇನು ಒಳ್ಳೆಯ ಅಂಶಗಳಿದೆ ಅದನ್ನು ಅವರು ರೂಪದಲ್ಲಿ ವಿಚಾರ ಮಾಡಿದ್ದಾರೆ, ಅದೆಲ್ಲ ಸಿಗುತ್ತೆ. ಕಬೀರ್ ಕೃಷ್ಣಗೀತಾ ಅಂತಾರೆ. ಸೊ ಹಾಗಾಗಿ ಬಹಳಷ್ಟು ಜ್ಞಾನಗಳನ್ನ ನಮಗೆ ಅವರು ಸುಲಭದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ಸಂಸ್ಕೃತ ಅಂತಕ್ಕಂಥದ್ದು ಆವಾಗ ಆ ಜನಗಳಿಗೆ ಬರೀ ಬ್ರಾಹ್ಮಣರು ಬಿಟ್ಟರೆ ಯಾರೂ ಕಲ್ತಿರಲಿಲ್ಲ. ಕಬೀರ್ ಸಾಹೇಬರು ಅದನ್ನೆಲ್ಲ ತೆಗೆದು ಬಹಳ ಸರಳ ರೂಪದಲ್ಲಿ ಜನಗಳಿಗೆ ತಿಳುವಳಿಕೆ ನೀಡಿದ್ದಾರೆ. ಅವ್ರ ಗುರುಗಳೇ ಯಾರು ಇವರು ರಾಮಾನಂದರು ಅವರು ಶ್ರೇಷ್ಠವಾದ ಗುರುಗಳು ಆ ಕಾಲದಲ್ಲಿ. ಅವರೇ ಅವ್ರ ಗುರುವೇ ಶಿಷ್ಯನಿಗೆ ಹೇಳ್ತಾರಂತೆ, ಯಾರು ಹೇಳ್ತಾರ ಗುರುಗಳು ಶಿಷ್ಯನಿಗೆ, ನಾನು ನಿನ್ನ ಶಿಷ್ಯನಾಗಬೇಕು ಅಂತ. ಆ ಒಂದು ಸ್ಥಿತಿನಲ್ಲಿ ಅವರು ಗುರುಗಳಿಗೆ ಹೇಳ್ತಾರಂತೆ, ನೀವು ನನಗೆ ಈ ಜನ್ಮದಲ್ಲಿ ನಾನು ನಿಮ್ಗೆ ಗುರು ಮಾಡ್ಕೊಂಡಿದ್ದೀನಿ, ಈ ಜನ್ಮದಲ್ಲಿ ನಾನು ನಿಮ್ಮ ಶಿಷ್ಯನೇ ಅಂತೇಳಿ ಅವ್ರು ಹೇಳ್ತಾರೆ. ಅಂದರೆ ಅಷ್ಟೊಂದು ಅತಿಯಾದ ಜ್ಞಾನನ ಪಡೆದಿದ್ರು ಅವರು. ಸಂಸ್ಕೃತ ಓದಿಲ್ಲ, ಸಂಸ್ಕೃತ ಬರೆದಿಲ್ಲ, ಆದರೆ ಸಂಸ್ಕೃತದ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ರು. ಆ ಶ್ಲೋಕ ಆಗಲಿ, ಒಂದು ಗೀತೆ ಆಗಲಿ, ಯಾರೇ ಏನಾದ್ರು ಹೇಳಿದ್ರೆ ಅದಕ್ಕೆ ಅವರು ಸಮಾಧಾನವಾಗಿ ಉತ್ತರ ಕೊಡ್ತಾ ಇದ್ರು. ಆ ಒಂದು ರೀತಿ ನೀತಿ ಜನಗಳಿಗೆ ಇಷ್ಟ ಆಗಿತ್ತು. ಇಲ್ಲದ್ರೆ ಯಾರು ಆ ಸತ್ಸಂಗಕ್ಕೆ ಕೂತ್ಕೋತಾ ಇರಲಿಲ್ಲ. ಕಬೀರ್ ಸಾಹೇಬರು ಸತ್ಸಂಗ ಮಾಡ್ತಾರೆ ಅಂದರೆ ಜನಗಳೆಲ್ಲ ಕೂತ್ಕೊಳ್ಳೋರು ಅಂತೆ. ರಾಜರು ಅಷ್ಟೇ, ಚಕ್ರವರ್ತಿಗಳು ಕೂತ್ಕೊಳ್ಳೋರು. ಆದರೆ ಅವರ ವೇಷಭೂಷಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಸರಳ ವ್ಯಕ್ತಿ ಆಗಿದ್ರು ಅಂತೇಳಿ ನಿಮ್ಗಳಿಗೂ ಗೊತ್ತಾಗುತ್ತೆ. ಅದರಿಂದ ಈ ರೀತಿಯ ಕಬೀರ್ ಸಾಹೇಬರು ತಮ್ಮ ಜ್ಞಾನನ ಎಲ್ಲರಿಗೂ ಪ್ರಸ್ತುತಪಡಿಸಿದ್ದಾರೆ. ಇದೆಲ್ಲ ಒಂದೊಂದು ಗ್ರಂಥ ಇಟ್ಕೊಂಡು ಕೂತ್ಕೋಬೇಕು ಅಂತಂದರೆ ನಾವು ರಿಟೈರ್ಮೆಂಟ್ ತೊಗೊಂಡ್ರೇ ಆಗೋದು. ಇಲ್ಲದ್ರೆ ಈ ವಿಚಾರನೆಲ್ಲ ತಗೊಂಡು ಪ್ರಸ್ತುತ ಮಾಡಬೇಕಾದ್ರೆ ದಿನಗಟ್ಟಲೆ ಹಿಡಿಯುತ್ತೆ, ದಿನಗಟ್ಟಲೆ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ. ಅಮ್ಮ ಅವರು ನೀರು ಅಂತಮ್ಮ, ನೀರು ನೇಮ ಅಂತ ತಾಯಿ ತಂದೆ ಮಂತ್ರದ ಉಪದೇಶ ಇಲ್ಲ. ಗಗನ ಮಂಡಲ್ ಸೇ ಉತರೆ ಸದ್ಗುರು ಸತ್ಯ ಕಬೀರ್ ಅಂತೆ. ಗಗನ ಮಂಡಲದಿಂದ ಭೂಮಿಗೆ ತಾವು ಬಂದು ಕಮಲದ ಪುಷ್ಪದ ಮೇಲೆ ಲಹರ್ತಾರ ಅಂತ ಇವಾಗ ಕಾಶಿನಲ್ಲಿದೆ, ಅದೇ ಪ್ರಾಕಟ್ಯ ಧಾಮ. ಅದಕ್ಕೆ ಅವ್ರಿಗೆ ನಾವು ಜನ್ಮದಿನ ಅಂತ ಮಾಡಲ್ಲ, ಪ್ರಾಕಟ್ಯ ದಿವಸ ಅಂದರೆ ಪ್ರಕಟವಾಗಿ ನೇರವಾಗಿ ಗಗನ ಮಂಡಲದಿಂದಾನೇ
ಒಂದು ಬೆಳಕಿನ ಪುಂಜ ಬಂದು ಆ ಕಮಲದ ಹೂ ಪುಷ್ಪದ ಮೇಲೆ ಆಕಾರ ತಾಳುತ್ತೆ, ಮಗುವಿನ ಆಕಾರ ತಾಳುತ್ತೆ. ಅದನ್ನು ಅಷ್ಟಾನಂದ ಸ್ವಾಮಿಗಳು ತಪಸ್ಸಲ್ಲಿ ಕೂತಿರ್ತಾರೆ. ಆ ಒಂದು ಯಾವುದು ಲಹರ್ ತಾರ ಅಂತಕ್ಕಂಥದ್ದು ಕೆರೆ, ಲಹರ್ ತಾರ ಅಂದರೆ ಕೆರೆ, ತಲಾಬ್ ಅಂತಾರೆ, ಕೆರೆ ಅದು. ಆ ಕೆರೆಯಲ್ಲಿ ಅವರು ತಪಸ್ಸು ಕೂತಿರ್ತಾರೆ. ಆ ತಪಸ್ಸು ಕೂತಾಗ ಈ ಒಂದು ಆಕಾರ ತಾಳ್ತಾ ಇರ್ತಲ್ಲ, ಮಗುವಿನ ಆಕಾರ ನೋಡ್ಬಿಟ್ಟು ಆ ಬೈಕೇನೆ ಅವ್ರು ಎದ್ದು ಓಡೋಗ್ತಾರೆ ಅಲ್ಲಿಂದ. ಆ ಮಗುನ ಈ ಗೌರಿ ಶಂಕರ್ ಸರಸ್ವತಿ ಬಾಯಿ ಅಂತ ದಂಪತಿಗಳು, ಅವರು ಬ್ರಾಹ್ಮಣ ದಂಪತಿಗಳು, ಅವ್ರನ್ನ ನೀರು ಚಲ್ಲಿ ನೇಮ ಮಾಡಿಬಿಟ್ಟಿರ್ತಾರೆ ಮುಸ್ಲಿಮರು. ಅವರು ಅದಕ್ಕೆ ಮುಸ್ಲಿಮರಾಗೋದು, ಇಲ್ಲಿದ್ರೆ ಅವರು ಮುಸ್ಲಿಮರಲ್ಲ, ಬ್ರಾಹ್ಮಣರು, ಶುದ್ಧ ಬ್ರಾಹ್ಮಣರು. ಅವರಿಗೆ ಸಿಗ್ತಕ್ಕಂಥ ಮಗುನೇ ಈ ಕಬೀರ್ ಸಾಹೇಬ್. ಇವತ್ತಿಗೂ ನೀವು ಕಾಶಿಗೆ ಹೋದ್ರೆ ನೀರು ನೇಮ ಸಮಾಧಿ ನೋಡ್ಬೋದು, ಅಲ್ಲಿ ಕಾಣಸಿಗುತ್ತೆ ನಿಮಗೆ. ಕಬೀರ್ ಸಾಹೇಬರು ಓಡಾಡಿ ಸ್ಥಳ ಕಬೀರ್ ಚೌರ ಅಂತ ಆಶ್ರಮ ಇದೆ, ಅಲ್ಲೆಲ್ಲ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಆ ಥರ ಪ್ರಕಟ ಆಗೋದು ಸಾಧ್ಯ ಆಗಿದ್ದು ಈಗ ಪ್ರಕಟ ಆಗಿದ್ದು ಸಾಧ್ಯ ಅಂತ ಕ್ವಶನ್ ಮಾಡಿದಾಗ ಗೋರಖ್ನಾಥ್ ಒಂದು ಉದಾಹರಣೆ ಕೊಡ್ತೀವಿ. ಗೋರಖ್ನಾಥ್ ಒಂದು ಕತೆ. ಒಬ್ಬೊಬ್ಬ ಬಾಕಿಗೆ ಮಕ್ಕಳೇ ಇರೋದಿಲ್ಲ, ಅವ್ರ ಗುರುಗಳು ಬಂದು ಒಂದು ವಿಭೂತಿ ಕೊಡ್ತಾರೆ ಆಕೆಗೆ. ವಿಭೂತಿ ಇದನ್ನು ನೀನು ಉಪಯೋಗಿಸು, ಮಕ್ಕಳಾಗುತ್ತೆ ಅಂತೇಳಿ. ಬೇರೆಯವರ ಅಕ್ಕಪಕ್ಕದವರೆಲ್ಲ ಅಸೂಯೆಯಿಂದ ಯಾರೋ ಬಂದು ಸ್ವಾಮಿ ವಿಭೂತಿ ಕೊಟ್ಟರೆ ಮಕ್ಕಳಾಗ್ಬಿಡ್ತಾವ ಅಂತ ಹೇಳ್ಬಿಡ್ತಾರೆ. ಅದನ್ನು ತೊಗೊಂಡೋಗಿ ಅವಳು ಗೊಬ್ಬರಕ್ಕೆ ಹಾಕ್ಬಿಡ್ತಾಳೆ, ಸಗಣಿ ಗೊಬ್ಬರಕ್ಕೆ ಹಾಕ್ಬಿಡ್ತಾಳೆ. ನಾನು 12 ವರ್ಷಕ್ಕೆ ಬರ್ತೀನಿ ಅಂತ ಆ ಸ್ವಾಮೀಜಿ ಹೇಳ್ಬಿಟ್ಟು ಹೋಗಿರ್ತಾನೆ. ಅವ್ರ ಗುರು ಗೋರಖ್ನಾಥ್ ಗುರು 12 ವರ್ಷಕ್ಕೆ ಬರ್ತಾನೆ. ನನ್ನ ಮಗನ ಕೊಡು ನನಗೆ ಅಂತ. ಇವಳಿಗೆ ಭಯ ಪಟ್ಟು ಹೇಳ್ತಾಳೆ, ನಾನು ಉಪಯೋಗಿಸಲಿಲ್ಲ, ಅಕ್ಕಪಕ್ಕದವ್ರು ಹೇಳಿದ್ರು, ನಾನು ಗೊಬ್ಬರಕ್ಕೆ ಬಿಸಾಕ್ಬಿಟ್ಟೆ, ಸಗಣಿ ಗೊಬ್ಬರ. ತೋರ್ಸ್ ನಡಿ ಅಂತ ಹೇಳಿದಾಗ ಹೋಗಿ ಅಲ್ಲಿ ಕರಿತಾನೆ, ಎದ್ವಾ ಗೋರಖ್ನಾಥ್, ನೀನು ಗೊಬ್ಬರದಿಂದ ಹುಟ್ಟಿದ್ಯಾ, ಅದಕ್ಕೆ ಗೋರಖ್ನಾಥ್ ಅಂತ ಅವನು ಕರಿತಾನೆ ಶಿಷ್ಯನ. ಅದೇ ಸಾಧ್ಯ. ಅದಕ್ಕೆ ಇನ್ನೊಂದು ಪ್ರಶ್ನೆ, ಈ ಪ್ರಶ್ನೆನೇ ಬುರಾನ್ಪುರದವ್ರು ಹಾಕಿನೇ ಅದನ್ನೆಲ್ಲ ಅವರು ಸ್ವಲ್ಪ ಖಂಡನೆ ಮಾಡಿದ್ದಾರೆ. ಅದಕ್ಕೆ ಗೋಪಾಲಣ್ಣ ಅವರು ಹೇಳಿದ್ರು, ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಮಲಗ್ಬೋದಂತೆ ತಾವರೆ ಹೂವು. ಇಷ್ಟು ಪುಟ್ಟ ತಾವರೆ ಹೂವಿನಲ್ಲಿ ಹೆಂಗೆ ಉತ್ಪತ್ತಿ ಆಗ್ಬಿಟ್ಟ ಅಂತೇಳಿ ಒಂದು ಪಂಥದವರು ಅದನ್ನು ಖಂಡನೆ ಮಾಡಿದ್ರು. ಅವ್ರು ನೋಡ್ಕೊಂಬಂದು ಹೇಳಿದ್ರು, ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಳ್ಬೋದು, ಅಷ್ಟು ದೊಡ್ಡ ತಾವರೆ ಹೂವು ಇದೆ, ಮಲಗ್ಬೋದಂತೆ. ಅವ್ರು ಹೇಳಿದ ಮೇಲೆ ನಾವೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ವಿ, ಇದನ್ನು ಸಾಧ್ಯ ಇದೆ ಅಂತ. ಹಂಗಲ್ಲ, ಕಬೀರ್ ಸಾಹೇಬ್ರಿಗೆ ಆಕಾರ ಮಾತ್ರ ಕಾಣಿಸ್ತಾ ಇದ್ದಿದ್ದು, ಆಕಾರನೇ ಕಾಣಿಸ್ತಾ ಇದ್ದಿದ್ದು. ಯಾಕೆಂತಂದ್ರೆ ಇವನು ಸಿಕಂದರ್ ಬಾದಶಾ ಚಕ್ರವರ್ತಿ ಕಬೀರ್ ಸಾಹೇಬ್ರ ಬಗ್ಗೆ ಬಹಳ ಗೌರವ ಬಂದ್ಬಿಡುತ್ತೆ. ಗುರು ಶೇಖ್ ಏನ್ ಮಾಡ್ತಾರೆ 60 ತರ ಶಿಕ್ಷೆ ಕಬೀರ್ ಸಾಹೇಬ್. ಶಿಕ್ಷೆ ಅಂತಲ್ಲ, ಪರೀಕ್ಷೆ ಮಾಡುವಂತ, ಅದು ಶಿಕ್ಷೆ ಇವನಿಗೆ ಕೊಡಿಸ್ಬೇಕು ಅಂತ. ಅದರಿಂದ ಅಲ್ಲಿ ಹಾಸಿಗೆನಲ್ಲಿ ಮುಳ್ಳುಗಳನ್ನ ಹಾಕಿ, ದೊಡ್ಡ ಮುಳ್ಳುಗಳು ಆ ಕಾಲದಲ್ಲಿ ಇದು ಹಾಸಿಗೆಗೆ ಸಿಕ್ಕಿಸ್ಬಿಟ್ಟು ಅದ್ರ ಮೇಲೆ ಮಲಗಕ್ಕೆ ಹೇಳ್ತಾರೆ. ಕಬೀರ್ ಸಾಹೇಬ್ ರೋಗ ಅದ್ರ ಮೇಲೆ ಮಲಗ್ತಾರಂತೆ, ಏನೂ ಆಗಲ್ಲ. ಆಮೇಲೆ ಕತ್ತಿ ತಗೊಂಡು ಹೊಡಿ ಅಂತ. ಕತ್ತಿ ತಗೊಂಡು ಹೊಡೆದ್ರೆ ಈ ಕಡೆ ಕತ್ತಿ ಹೋಗಿದ್ದು ಆ ಕಡೆ ಬರುತ್ತೆ. ಅದೊಂದು ಉದಾಹರಣೆ. ಮೂರನೇದು ಉದಾಹರಣೆ ಅಂದರೆ ಮಗಹರ್ ಹೋದ್ರೆ ನೀವು 2 ಸಮಾಧಿ ಇದೆ ಪ್ರಪಂಚದಲ್ಲಿ. ಯಾರ್ದು 2 ಸಮಾಧಿ ನೋಡಿದ್ದೀರಾ? ಯಾರ್ದು ಇಲ್ಲ. ಅದಕ್ಕೆ ಹೇಳೋದು, ಕಬೀರ್ ಸಾಹೇಬರು ಮಗಹರ್ಗೆ ಯಾಕೆ ಹೋಗ್ತಾರೆ ಅಂದರೆ, ಮಗಹರಲ್ಲಿ ಸತ್ತವನು ಕತ್ತೆ ಆಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ, ಅಂಧವಿಶ್ವಾಸ ಇದೆ. ಆಗ ಕಬೀರ್ ಸಾಹೇಬರು ಕಾಶಿನಲ್ಲಿ ಸಾಯಲ್ಲ, ನಾನು ಮಗಹರ ಕರ್ಕೊಂಡೋಗಿ ಸಾಯ್ತೀನಿ ಅಂತ ಹೇಳ್ತಾರಂತೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಕಬೀರ್ ಸಾಹೇಬರು, ನಾನು ಹೋಗ್ತೀನಿ, ಅಲ್ಲಿ ಒಂದು ಕುಟೀರ ಮಾಡಿಬಿಡ್ತಾರೆ. ಕುಟೀರ ಮಾಡಿ ನಾವು ಒಳಗಡೆ ಸತ್ತ ಮೇಲೆ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ. ಕೋಲೋಪರ್ದ ಐನ ಹಿಂಗುಡ್ದ ಜೋಜೋ ಅವಸ್ಥಾ ಕರಡಾಗಿ. ಅದು ಏನು ಗಲಾಟೆ, ಅಲ್ಲೇ ಗಲಾಟೆ. ಹಿಂದೂ ಮುಸ್ಲಿಂ ಅಂತೇಳಿ ಅವಾಗಲೇ ಎಲ್ಲ ಶವನ ಮಾಡಿ ಸಮಾಧಾನ ಮಾಡಿರ್ತಾರೆ. ಆದರೆ ಕಬೀರ್ ಸಾಹೇಬರು ಸಮಾಧಿ ಆಗಬೇಕು ಅಂತ ಬಂದಾಗ ಬ್ರಾಹ್ಮಣರು ಇವರೆಲ್ಲ ನಾವು ನಮ್ಮ ಥರ ರೀತಿ ಸುಡ್ತೀವಿ ಅಂತಾರೆ.
ಇವರು ಬಂದು ನಾವು ಸಮಾಧಿ ಮಾಡಬೇಕು ಅಂತ ಮುಸಲ್ಮಾನರು ಗಲಾಟೆ ಮಾಡ್ತಾರಂತೆ. ಆವಾಗ ಒಂದು ಅಶರೀರವಾಣಿ ಬರುತ್ತೆ, ಜೋ ಅವಸ್ಥಾ ಕರ್ದಾರಿ, ಅಂದ್ರೆ ನಿಮಗೆ ಬೇಕಾದ ಕೋಲೋ ಪರ್ದ ಅಂದ್ರೆ ಪರ್ದೆ ಎತ್ತಿ, ಅಂದ್ರೆ ಬಿಳಿ ಬಟ್ಟೆ ಇದೆ ಆ ಪರ್ದ, ಅದನ್ನ ಎತ್ತಿ ನೋಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಮಾಡಿ ಅಂತ ಒಂದು ಅಶರೀರವಾಣಿ ಬರುತ್ತೆ. ಆವಾಗ ಅವ್ರು ಒಳಗೆ ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲೆಲ್ಲ ಪುಷ್ಪ ಇರುತ್ತೆ, ಪುಷ್ಪ ತುಳಸಿ ಆ ಥರ ಎಲ್ಲ ಆಗೋಗ್ಬಿಟ್ಟಿರ್ತಂತೆ. ಅದನ್ನ ಏನು ಮಾಡ್ತಾರೆ, ಅವಾಗ ಇಬ್ಬರು ಹಂಚ್ಕೊಂಡು 2 ಸಮಾಧಿ ಮಾಡ್ತಾರೆ. ಆದ್ದರಿಂದ ಅಲ್ಲಿ ಶರೀರ ಇರಲಿಲ್ಲ ಅನ್ನೋದಕ್ಕೆ ಅದು ಮುಖ್ಯ ಸಾಕ್ಷಿ ನಮಗೆ. ಆಮೇಲೆ ಗೋರಖ್ ಪಂಥದಲ್ಲಿ ಗೋರಖ್ನಾಥ್ಗೂ ಮತ್ತು ಕಬೀರ್ ಸಾಹೇಬ್ರಿಗೂ ಇದು ನಡೆಯುತ್ತೆ, ವಾದ ನಡೆಯುತ್ತೆ. ನೀನು ಶ್ರೇಷ್ಠ ಆದರೆ ನನಗೆ, ಅಂದರೆ ವಿಚಾರ ಮಾಡಬೇಕು ಅಂತಂದರೆ ನಾನು ತ್ರಿಶೂಲದ ಮೇಲೆ ಕೂತ್ಕೋತೀನಿ, ನನ್ನ ಒಂದು ಸ್ಥಾನಕ್ಕೆ ಬಂದು ನೀನು ವಿಚಾರ ಮಾಡಬೇಕು ಅಂತ ಕಬೀರ್ ಸಾಹೇಬ್ರಿಗೆ ಸವಾಲಾಗ್ತಾರೆ ಗೋರಖ್ನಾಥ್. ಆಗ ಗೋರಖ್ನಾಥ್ಗಿಂತ ಎತ್ತರವಾಗಿ ದಾರ ಹಿಡಿಸ್ಬಿಟ್ಟು ದಾರದ ಮೇಲೆ ಕೂತ್ಕೋತಾರೆ ಕಬೀರ್ ಸಾಹೇಬ್. ನೀನು ನನ್ನ ಹತ್ರಕ್ಕೆ ಬಾ ಈಗ ನೋಡೋಣ ಅಂತಾರೆ, ನನ್ನ ಕೈಲಿ ಆಗಲ್ಲ. ಆಮೇಲೆ 2ನೇ ಪರೀಕ್ಷೆ, ನೀನು ನನ್ನ ನೀರಲ್ಲಿ ಹೋಗ್ತೀನಿ, ನೀನು ಕಂಡುಹಿಡಿಬೇಕು, ನಾನು ನೀರಲ್ಲಿ ಹೋಗ್ತೀನಿ ಅಂತ ಕಬೀರ್ ಸಾಹೇಬ್ ಹೇಳ್ತಾರೆ, ನೀನು ಕಂಡುಹಿಡಿಬೇಕು ಅಂತಾರೆ. ಆವಾಗ ಇಬ್ಬರು ಕೂಡ ಫಸ್ಟು ಗೋರಖ್ನಾಥ್ ಹೋಗಿ ಮೀನು ಹಾಕ್ಬಿಡ್ತಾರೆ ನೀರಲ್ಲಿ, ಕಬೀರ್ ಸಾಹೇಬ್ ಮೀನಿನ ಹಿಡಿದು ಆಚೆ ಹಾಕ್ತಾರೆ. ವಿಲ ಅಂತ ಒಂದಾಡಿ ಆವಾಗ ಅವನು ಒಪ್ಕೊಳ್ತಾನೆ, ನಾನು ಒಪ್ಕೋತೀನಿ, ನೀವು ನೀರಿಗೆ ಹೋಗಿ ಅಂತ. ನೀರಿಗೆ ಹೋಗ್ತಾರೆ ಕಬೀರ್ ಸಾಹೇಬರು, ನೀರಲ್ಲಿ ನೀರು ಹಾಕ್ಬಿಟ್ಟಿರ್ತಾರೆ. ಅವಾಗ ಏನೋ ಕಾಣ, ಗೋರಖ್ನಾಥ್ ಯಾರು ಹೇಳಿ? ಗೋರಖ್ನಾಥ್ ಬಹಳ ಸಿದ್ಧಿ ಪುರುಷ, ಅಂತ ಸಿದ್ಧಿ ಪುರುಷನಿಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಕಬೀರ್ ಸಾಹೇಬರು. ಆವಾಗ ಅವನು ಶರಣಾಗಿ ಅವನು ಒಪ್ಕೊಳ್ತಾನೆ. ಅಂದರೆ ಅಷ್ಟೊಂದು ಕಷ್ಟಕರವಾದ ಒಂದು ಶಿಷ್ಯಂದ್ರಿಗೆ ಕಾಟ ಕೊಡ್ತಾ ಇರ್ತಾರೆ. ಟೀಚರ್ ಯಾರಾದರೂ ಕಷ್ಟಕರವಾಗಿ ಶಿಕ್ಷೆ ಮಾಡಿದಾಗ ಅವ್ರೇನು ಮಾಡ್ತಾರೆ, ಯಾರ ಹತ್ರ ನಾವು ಹೇಳ್ಕೊಡ್ತಾರೆ. ಆ ರೀತಿಯಾಗಿ ಕಬೀರ್ ಸಾಹೇಬರು ಗೊತ್ತಾಗಿ ಅವ್ರು ಬಂದು ಅದನ್ನು ನಿಲ್ಸಪ್ಪ ಅಂತೇಳಿ ಅವ್ರನ್ನ ಹೇಳ್ತಾರೆ. ಇವಾಗ ಯೋಗಿ ಆದಿತ್ಯನಾಥ್ ಯಾರಿದ್ದಾರೆ, ಅವರ ಒಂದು ಗುರುವಿನ ಸ್ಥಳನೇ ಗೋರಖ್ಪುರ. ಗೋರಖ್ನಾಥ್ ಪಂಥದವರೇ ಅವರು, ಯೋಗಿ ಆದಿತ್ಯನಾಥ್ ಇದಾರಲ್ಲ ಗೋರಖ್ನಾಥ್ ಪಂಥದವರೇ ಅವರು ಕೂಡ ಕಬೀರ್ ಸಾಹೇಬ್ರ ಒಂದು ಮಖರಲ್ಲಿ ಏನಿದೆ ಸಮಾಧಿಗೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಅದರಿಂದ ಇದರಲ್ಲೇ ನೀವು ತಿಳ್ಕೊಬೋದು, ಅವ್ರ ಶರೀರನೇ ಇಲ್ಲ, ವೆಯ್ಟೇ ಇಲ್ಲ, ಬರೀ ಆಕಾರ ಮಾತ್ರ ಕಾಣ್ತಾ ಇದ್ದು. ಆಮೇಲೆ ಅವರಿಗೆ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೂ ಸಹ ಒಂದು ಉದಾಹರಣೆ ಕೊಡ್ತೀನಿ. ಅದಲ್ಲ ನಡೆದ ಘಟನೆ ಏನಂತಂದ್ರೆ, ಇವನು ಏನು ಮಾಡ್ತಾನೆ, ಯಾವಾಗ ಬೆನ್ಪಾಣೆ ವಾಸಿ ಆಗುತ್ತೋ ಅವಾಗ ಅವನು ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ, ಕಬೀರ್ ಸಾಹೇಬ್ ನೀನು ರಾಜ್ಯನೂ ಬೇಡ ನನಗೇನು ಬೇಡ, ನಾನು ಒಬ್ಬ ಸಾಧು, ನೀನು ಹೋಗ್ತಾ ಇರೋ, ನನಗೂ ನಿನಗೂ ಸಂಬಂಧ ಇಲ್ಲ, ನನ್ಗೆ ಏನು ಬೇಕೋ ನನಗೆ ಸಾಕಷ್ಟು ಇದೆ ಅಂತ ಹೇಳ್ತಾರೆ. ಆವಾಗ ಅವನು ದಿಲ್ಲಿ ದರ್ಬಾರ್ ಬಾ ಅಂತ ಕರೀತಾನೆ. ದಿಲ್ಲಿ ದರ್ಬಾರ್ ಅವ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಮಾರ್ಗ ಮಧ್ಯೆ ಏನಾಗುತ್ತೆ ಅಂತಂದ್ರೆ, ಇವನು ಶಕ್ತಕಿ ಮಗ ಸತ್ತೋಗಿರ್ತಾನೆ, ಮಗಳು ಸತ್ತೋಗಿರ್ತಾಳೆ, ಕಮಾಲಿ ಅಂತ. ಅವಳ ಸಮಾಧಿ ಹತ್ರ ಬದುಕ್ಸು, ನಿನ್ನ ಕೈಲಿ ನೀನು ಏನಾದ್ರು ಅಷ್ಟೊಂದು ಇದಿದ್ರೆ ನನ್ನ ಮಗಳನ್ನ ಬದುಕಿಸ್ಕೊಡು ಅಂತಾರೆ. ಸಮಾಧಿಯಲ್ಲಿರೋ ಮಗಳ ಹತ್ರ ಅಲ್ಲಿ ಕಮಾಲಿ ಆಜಾವ್ ಕಮಾಲ್ ಆಜಾವ್ ಅಂತಾರೆ, ಅಲ್ಲ ಕಮಾಲಿ ಅನ್ನಲ್ಲ, ಬೇಟಿ ಆಜಾವ್ ಅಂತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಅಲ್ಲಿಂದ ಒಂದು ಹುಡುಗಿ ನಡ್ಕೊಂಡು ಬರ್ತಾಳೆ. ಅಂದರೆ ಇವನ ಮಗಳು, ಯಾರೋ ಎಷ್ಟೋ ವರ್ಷಗಳ ಕಾಲ ಸತ್ತೋಗಿರ್ತಕ್ಕಂಥ ಮಗಳು, ಶಕ್ತಿಗೆ ಇರ್ತಾನಲ್ಲ ಗುರು, ಅವನ ಮಗಳು ಎಷ್ಟೋ ವರ್ಷ ಆಗಿದ್ದು ಸತ್ತು, ಅವಳು ಎದ್ದು ಬರ್ತಾಳೆ. ಕ್ಯಾ ಕಮಾಲ್ ಹೋಗಯ ಅಂತ. ಕಮಾಲ್ ಅಂದರೆ ಏನು ಇದಾಗೋಗಿದೆ, ಆಶ್ಚರ್ಯ ಆಗಿದೆ ಅಂತ, ಅದಕ್ಕೆ ಕಮಾಲಿ ಅಂತ ಆಗುತ್ತೆ. ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಎಣ ತೇಳ್ಕೊಂಡು ಬರ್ತಾ ಇರ್ತದೆ ಗಂಗಾ ನದಿಯಲ್ಲಿ. ಆ ಎಣ ಇದು ಮಾಡೋ ಅಂದಾಗ ಆ ಎಣನ ಹೆಸರು ಕರೀತಾರೆ, ಆಜಾವ್ ಬಾಲಕ್ ಆಜಾವ್ ಅಂತಾರೆ. ಆ ಹುಡುಗ ನಡ್ಕೊಂಡು ಬರ್ತಾನಂತೆ. ಇದೆಲ್ಲ ಸಾಕ್ಷಿ ಕಣ್ಣಾರೆ ಅವ್ರು ನೋಡಿರೋದು, ನಾವು ನೋಡಿರೋದಿಲ್ಲ, ಅವರೇ ಹೇಳಿರೋದು. ಅದನ್ನೆಲ್ಲ ಬರವಣಿಗೆಯಲ್ಲಿ ಬರೆದಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ನೋಡಿ ಅವನು ಕಮಾಲ್ ಅಂತ ಹೆಸರಾಗಿ ಇವ್ರ ಜೊತೆ ಉಳ್ಕೊಳ್ತಾರೆ, ಅವರು ಶಿಷ್ಯರಾಗಿ ಉಳ್ಕೊಳ್ತಾರೆ, ಮಕ್ಕಳು ಅಂತ ಅವ್ರಿಗೆ ಇದಾಗಿದೆ. ಅದರಿಂದ ಒಂದು ಪಂಥದಲ್ಲಿ ಹೆಂಡತಿ ಇದ್ದಾರೆ, ಮಕ್ಕಳಾಗಿದೆ ಅಂತ ಕೂಡ ಬರುತ್ತೆ ಒಂದು ಕಡೆ ಚರಿತ್ರೆಯಲ್ಲಿ. ಈ ನಾಟಕಗಳೆಲ್ಲ ಆಡ್ತಾ ಇದ್ರಂತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ
ಸಿನಿಮಾ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಕಬೀರ್ ದಾಸ್ ಅಂತ. ಅದರಿಂದ ಹೀ ಈಸ್ ಎ ಮಿಸ್ಟಿಕ್ ಪೊಯೆಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ಏನು ಅಂತ ವಿಚಾರನೇ ಇಲ್ಲ ಬಗ್ಗೆ. ಆದರೆ ಅವ್ರ ವಿಚಾರದ ಬಗ್ಗೆ ಮಾತ್ರ ಅಷ್ಟೊಂದು ಇವತ್ತಿಗೂ ಸಹ ಸಂಶೋಧನೆಗಳು ನಡೀತಿದೆ, PhD ನಲ್ಲಿ ಥಿಯರೀಸ್ ಬರೀತಾ ಇದ್ದಾರೆ. ಅಷ್ಟೊಂದು ಮಾತ್ರ ಸತ್ಯ. ಈ ನಡೆದ ಘಟನೆ ಇದೆ. ಇನ್ನೂ ಬೇಕಾದರೆ ನೀವು ಗುಜರಾತ್ಗೆ ಹೋದರೆ ಅಲ್ಲೆಲ್ಲ ವಟವೃಕ್ಷ ಇದೆ. ಆ ವೃಕ್ಷ ಬೆಳ್ಕೊಂಡಿರೋದು 600 ವರ್ಷಗಳ ವೃಕ್ಷ ಇವತ್ತಿಗೂ ಸಾಕ್ಷಿಯಾಗಿದೆ. ಕಬೀರ್ ಭಟ್ ಅಲ್ಲಿ ಏನು ಒಂದು ಪಾದ ಪೂಜೆ ಮಾಡಿದ್ದಂತೆ ಇಬ್ರು ಶಿಷ್ಯಂದ್ರು, ಗುರು ಹುಡುಕಕ್ಕೆ ಮಾಡಿದ್ದು. ಒಳ್ಳೆ ಗುರು ಬೇಕಂತ ಹುಡುಕಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವಾಗ ಯಾರು ಒಂದು ಒಣಗಿರ್ತಕ್ಕಂಥ ಕಡ್ಡಿ ಅದನ್ನ ಚಿಗುರಿಸ್ತಾರೋ ಅಥವಾ ಒಣಗಿದ ಕಡ್ಡಿ ಇಟ್ಟಿದ್ರು, ಅದು ಯಾರು ಚಿಗುರಿಸ್ತಾರೋ ಪಾದ ತೊಳೆದ್ರೆ ಅಂಥವ್ರನ್ನ ಗುರು ಮಾಡ್ಕೊತೀವಿ ಅಂತ ಹಠ ಹಿಡ್ಬಿಟ್ಟಿದ್ರು. ಸರಿ, ಎಷ್ಟೋ ಜನ ಬಂದು ತಮ್ಮ ಪಾದ ತೊಳೆಸ್ಕೊಂಡು ನೀರು ಹಾಕಿದ್ರು ಏನಾಗಲ್ಲ. ಕೊನೆಗೆ ಕಬೀರ್ ಸಾಹೇಬ್ರಲ್ಲಿ ಹೋಗಿ ಅವ್ರ ಪಾದ ತೊಳೆದು ಅದಕ್ಕೆ ಹಾಕಿದ್ಮೇಲೆ ಚಿಗುರುತ್ತಂತೆ. ಇವತ್ತವರೆಗೂ ಅದನ್ನು ಸಾಕ್ಷಿಯಾಗಿ ಉಳಿದಿದೆ. ಜಗನ್ನಾಥ್ ಪುರಿಗೆ ಹೋದ್ರೆ ಮಂದಿರ ನೋಡ್ತೀರಾ, ಜಗನ್ನಾಥ್ ದೇವಸ್ಥಾನ ನೋಡ್ತೀರಾ, ಅದು ಉಳಿಯೋದಕ್ಕೂ ಕಾರಣ ಕಬೀರ್ ಸಾಹೇಬ್ರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಮುದ್ರನಾದ 8 ಬಾರಿ ಬಿಡಲಿಲ್ವಂತೆ ರಾಜನಿಗೆ. ಆ ರಾಜ ಕೂಡ ಕಬೀರ್ ಸಾಹೇಬ್ ಶಿಷ್ಯನಾಗ್ತಾರೆ. 8ನೇ ಬಾರಿ ಕಬೀರ್ ಸಾಹೇಬರು ಅಲ್ಲಿ ಒಂದು ಗೀರ್ ಹಿಡಿದು ಸಮುದ್ರ ರಾಜನಿಗೆ ಹೇಳಿ ನಿಲ್ಲಿಸಿ, ಸಮುದ್ರದನ್ನ ಅಲೆಗಳನ್ನ ನಿಲ್ಲಿಸಿ ಕಟ್ಟಕ್ಕೆ ಸಾಧ್ಯ ಆಯಿತು ಅಂತ ಇವತ್ತಿಗೂ ಸಾಕ್ಷಿಯಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಿ ಯಾರು ಹೋದ್ರೆ ಪರ್ಕೆನಲ್ಲಿ ಇದು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಕಬೀರ್ ಸಾಹೇಬರು ಒಂದಿದು ಅಂತ ಹೇಳಿ. ಅದರಿಂದ ಅನ್ನದಾನ ನಡಿಬೇಕು ಅಂತ ಮಾತು ತಗೊಂಡಿರ್ತಾರೆ ಕಬೀರ್ ಸಾಹೇಬರು. ಅದು ಇವತ್ತಿಗೂ ನಡೀತಾ ಇದೆ. ಈ ರೀತಿಯಾಗಿ ಬಹಳ ಬಹಳ ಇದು ನಡೆದಿದೆ, ಪವಾಡಗಳು ನಡೆದಿದೆ. ಈ ಎಲ್ಲ ವಿಚಾರಗಳನ್ನು ನಾವು 50ನೇ ವರ್ಷದ ಒಂದು ಸಮಾರಂಭದಲ್ಲಿ ಸ್ಮರಣ ಸಂಚಿಕೆಯಲ್ಲಿ ತರ್ತಾ ಇದ್ದೀವಿ. ಕಬೀರ ಚರಿತಾಮೃತ ಇವರು ಪ್ರಿಂಟ್ ಮಾಡಿಸಿದ್ದನ್ನೇ ಅದನ್ನೇ ರೀಪ್ರಿಂಟ್ ಮಾಡಿಸ್ತಾ ಇದ್ವಿ. ಅದರಲ್ಲೆಲ್ಲ ಇರುತ್ತೆ, ಅದೆಲ್ಲ ತೆಗೆದುಕೊಂಡು ನೀವು ಓದ್ಬೋದು. ಮತ್ತು ಈ ಒಂದು ಬರೆದಿದ್ದಾರಲ್ಲ ಅದೀನ್ ಸಾಹೇಬರು ಬರೆದಿರೋ, ಅದರಲ್ಲೂ ಸಹ ಕಬೀರ್ ಸಾಹೇಬರು ಪ್ರಕಟ ಆದರು ಅಂತಲೇ ಇದೆ. ಯಾರು ಓದಿದ್ದೀರಾ? ನಮ್ಮ ಸುಶೀಲಮ್ಮ ಓದಿದ್ದೀರಾ? ಕಬೀರ್ ಸಾಹೇಬರು ಪ್ರಕಟ ಆದರು ಅಂತ. ಎಲ್ಲ ಹುಟ್ಟಿದ್ರು ಅಂತೇನಿಲ್ಲ, ಪ್ರಕಟ ಆದರು ಅಂತಲೇ ಇದೆ. ಯಾರೋ ಕೆಲವರು ಒಂದು ಪ್ರಸಿದ್ಧಿಗೋಸ್ಕರ ಅಪಪ್ರಚಾರ ಮಾಡೋದು. ಈ ಸತ್ಯನಾಮ ಅನ್ನೋ ಹೆಸರು ಅಷ್ಟೇ. ಯಾರು ಆ ಕಡೆಯವರು ನಾವು ಶೈನ್ ಆಗಬೇಕು ಅಂದರೆ ನಾವು ಸಹ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸತ್ಯನಾಮನೂ ಸರಿ ಇಲ್ಲ, ಏನೇನೋ ಹೇಳ್ತಾರೆ. ಒಟ್ಟಾರೆ ಪಂಥಗಳು ಒಟ್ಟಾಗೆ 4 ಗುಂಪುಗಾಗ್ಬಿಟ್ಟವೆ. ಅವ್ರಿಗೂ ಒಂದು ಗೌರವ ಬೇಕು, ಸನ್ಮಾನ ಬೇಕು. ಹಾಗಾಗಿ ಹಲವಾರು ರೀತಿ ಹಬ್ಬಿಸಿದ್ದಾರೆ. ಸತ್ಯ ಏನು ಅಂತ ಅಂದರೆ ಗುರುಗಳದು ಹನುಮಾನ್ ದಾಸ್ ಹೇಳ್ತಾ ಇದ್ದು ಪಾರಕ್ ವಿಚಾರ, ಸತ್ಯನಾಮ ಎಂಬ ಹೆಸರಿನಲ್ಲಿ ಪಾರಕ್ ವಿಚಾರ ಹೇಳ್ತಾಯಿದ್ರು. ಮತ್ತು ಈ ಚರಿತ್ರೆ ಇವರು ಹೇಳಿದ್ದು ನಾವು ಅದರಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ಅದನ್ನು ನೀವು ತೊಗೊಂಡು ಓದ್ಬೋದು, ಅದರಲ್ಲಿ ವಿಸ್ತಾರವಾಗಿದೆ. ಸಂಶಯಗಳಿದ್ದರೆ ಮತ್ತೆ ತಿಂಗಳಿಗೊಂದ್ಸರಿ ನಾವು ಇವ್ರನ್ನ ಬರ್ಮಾಡ್ತೀವಿ. ಬನ್ನಿ, ಪ್ರತಿ ವಾರ ಬರ್ತಾಯಿರಿ. ಸಂಶಯಗಳಿದ್ದರೆ ಇವ್ರು ತಿಂಗಳಿಗೊಂದ್ಸರಿ ಬರ್ತಾರೆ, ನೀವು ಅವಾಗ ಕೇಳ್ಬೋದು ಸಂಶಯಗಳನ್ನು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. बोलिए श्री सत्यनाम आदि कबीर साहेब की जय, सदगुरु श्री हनुमान साहेब की जय, गुरु माता जी की जय, महंत जगन्नाथ साहेब की जय. ಮತ್ತು ಇಲ್ಲಿವರೆಗೂ ನಮಗೆ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಟ್ಟಂಥ ಶ್ರೀ महंत ಜಗನ್ನಾಥ್ ಸಾಹೇಬ್ಗೆ ಧನ್ಯವಾದಗಳು. ಹಾಗೂ ಎಲ್ಲರೂ ಶಾಂತ ರೀತಿಯಿಂದ ಆಲಿಸಿದ್ದೀರಾ, ನಿಮಗೂ ಸಹ ಧನ್ಯವಾದಗಳು ಹೇಳ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪ್ರಸಾದನ ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥನೆ. बोलिए श्री सत्यनाम आदि कबीर साहेब की।